ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ನಾವು ಜೀವನದಲ್ಲಿ ಯಶಸ್ಸನ್ನು ಸೀಮಿತ ಮಾಡ್ಕೊಂಡು ಬಿಟ್ಟಿದ್ದೇವೆ. ಮನೆ ಕಟ್ಟೋದಾಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಮದುವೆ ಮಾಡೋದಾಗಿರಬಹುದು, ಇಲ್ಲ ಹಣವನ್ನು ಸಂಪಾದನೆ ಮಾಡೋದು, ಇದನ್ನೇ ಯಶಸ್ಸು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಜೀವನದ ನಿಜವಾದ ಯಶಸ್ಸು ಅಂದರೆ ಏನು, ಅದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಇದ್ದಾರೆ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಆಗಲೇ ಉಲ್ಲೇಖ ಮಾಡ್ತಿದ್ದ ಹಾಗೆ ಜೀವನದಲ್ಲಿ ಮನೆ ಕಟ್ಟೋದು, ಇಲ್ಲ ಅಂತ ಹೇಳಿದ್ರೆ ಹಣ ಸಂಪಾದನೆ ಮಾಡೋದು, ಮಕ್ಕಳಿಗೆ ಮದುವೆ ಮಾಡೋದು ಯಶಸ್ಸು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಿಜವಾದ ಯಶಸ್ಸು ಅಂದರೆ ಏನು ಅಂತ ತಿಳಿಸ್ಕೊಡಿ. ಹರಿ ಶ್ರೀ ಗುರುಭ್ಯೋ ನಮಃ. ಇನ್ನೆಲ್ಲ ಹೇಳಿಬಿಟ್ಟಿದೆಯಲ್ಲ ಮನಿನೇ. ಯಶಸ್ಸು ಅಂದರೆ ಒಳ್ಳೆ ದುಡ್ಡು ಮಾಡಬೇಕು, ಇಲ್ಲ ಹೆಸರು ಮಾಡಬೇಕು, ನಾವು ಅಂದ್ಕೊಂಡಂಗೆ ಮದುವೆ ಆಗಬೇಕು, ಇದು ಯಶಸ್ಸು ಅಂತ ಅನ್ಕೋತೀವಿ. ಹೌದು, ಅದು ಒಂದು ಭಾಗ ಇಟ್ಕೊಳ್ಳೋಣ. ಆದರೆ ನಿಜವಾದ ಯಶಸ್ಸು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಇದೇನೇ ಸರಿ ಅಂತ ಅನ್ಕೋತೀವಿ ನಾವು. ಹಾಗಾದರೆ ಇದಕ್ಕೆ ಮೀರಿ ಯಾವುದಿದೆ ಅಂತಕ್ಕಂಥದ್ದೇ ಇವತ್ತು ನಾವು ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಮೀರಿ ಬೆಸ್ಟ್, ದಿ ಬೆಸ್ಟ್ ಎಲ್ಲ ಕೇಳ್ತೀವಲ್ವಾ? ಹೌದು ಹೌದು. ಹಾಗೆ ನಾವು ಯಶಸ್ಸಲ್ಲಿ ಇನ್ನೊಂದು ಉನ್ನತವಾದ ಯಶಸ್ಸು ಬೇಕಲ್ವ ಜನಕ್ಕೆ, ಯಾವುದು ಬೇಡ ಅಂತ ಹೇಳಲ್ಲ, ಇನ್ನು ಸ್ವಲ್ಪ ಬೇಕಾಗಿತ್ತು ಅನಿಸತ್ತೆ. ಇದು ಮಹಾನವನ ಸಹಜ ಗುಣ, ಅದು ಬೇಡ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ ಆ ಉನ್ನತವಾದ ಯಶಸ್ಸು ನಮಗೂ ಸ್ವಲ್ಪ ತಿಳಿಸ್ಕೊಟ್ರೆ ನಾವು ಇನ್ನು ಸ್ವಲ್ಪ ಪಡ್ಕೊಳ್ಳೋಣ ಅಂತ ಜನಕ್ಕೆ ಕಾತರವಾಗಿರ್ತಕ್ಕಂಥ ವಿಷಯ. ಇದಕ್ಕೆ ಒಂದು ಅದೃಷ್ಟ, ಇನ್ನೊಂದು ದುರಾದೃಷ್ಟ. ಯಶಸ್ಸಿನ ಪೂರ್ಣವಾದ ಸತ್ಯ ಒಂದು ಅದೃಷ್ಟ, ಇನ್ನೊಂದು ದುರಾದೃಷ್ಟ. ಈ ಅದೃಷ್ಟ ಯಾವುದು ಅಂದರೆ ನನಗೆಲ್ಲ ಸಿಕ್ಕಿದೆಯಪ್ಪ, ನಾನು ಅದೃಷ್ಟವಂತ, ಓಕೆ. ದುರಾದೃಷ್ಟ ಯಾವುದು? ಎಲ್ಲ ಸಿಕ್ಕೈತೆ, ಆದರೆ ನನಗೆ ಏನು ಬೇಕೋ ಸಿಗ್ತಾಯಿಲ್ಲ. ಈ ಅದೃಷ್ಟದಲ್ಲಿ ದುರಾದೃಷ್ಟ, ಎಲ್ಲ ಪಡ್ಕೊಂಡಿದ್ದೀನಿ, ಆದರೂ ಮನುಷ್ಯನ ಒಂದು ಕೊರತೆ ಇರುತ್ತೆ. ಹೌದು ಹೌದಾ? ಎಲ್ಲವೂ ಇದೆ ನನಗೆ, ಆದರೂ ಒಂದು ಕೊರತೆ, ಅದೇ ದುರಾದೃಷ್ಟ. ನಿಜ. ಇಲ್ಲಿ ಯಶಸ್ಸು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಎಲ್ಲ ಪಡ್ಕೊಂಡು, ಆದರೆ ಒಂದು ಕ್ವಶನ್ ಬಂತಲ್ಲ ಅಲ್ಲಿ, ಆ ಕ್ವಶನ್ಗೆ ದುರಾದೃಷ್ಟ, ಏನು ಪ್ರಯೋಜನ, ಯಾವುದೋ ಕರ್ಮ, ಏನೋ ದೋಷ, ಇದು ದುರಾದೃಷ್ಟದ ಸಂಕೇತ. ಈ ಅದೃಷ್ಟದಲ್ಲಿ ದುರಾದೃಷ್ಟ ಯಾಕೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೊಂಡಾಗ ಇದು ಸಾಕಷ್ಟು ಜನ ಪ್ರಶ್ನೆಗೆ ಉತ್ತರ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಎಲ್ಲ ಅನುಕೂಲಗಳಿದ್ದೂ ಇಲ್ಲದ ರೀತಿಯಲ್ಲಿ ಬದುಕು ಸಾಕಷ್ಟು ಜನಕ್ಕೆ ಗೊಂದಲದಲ್ಲಿದ್ದಾರೆ. ಇದು ಯಾಕೆ ಬೇಕಿತ್ತು, ಯಾಕೆ ಬಂತು ನನಗೆ ಅಂತಕ್ಕಂತಹ ಒಂದು ವಿಚಾರವನ್ನು ಇವತ್ತು ತಿಳಿಸೋಣ. ನೀವು ತಿಳ್ಕೊಳ್ಳಿ. ಇಲ್ಲಿ ಒಂದು ಯಾವುದೇ ಒಂದು ಶುಭ ಕಾರ್ಯ ಮಾಡೋಕ್ಕೆ, ಮದುವೆ ಆಗೋಕ್ಕೋ, ಮಗುವಾದಾಗಲೋ, ಮನೆ ಕಟ್ಟೋಕ್ಕೋ, ಒಂದು ಶುಭ ಕಾರ್ಯ ಮಾಡೋದಕ್ಕೆ ಕೇಳ್ತಾರೆ. ಯಾಕೆ ಅಂದರೆ ನಮ್ಮ ಅದೃಷ್ಟ ಇದರಲ್ಲಿ ಹೇಗಿದೆ ನೋಡಿ, ಮಾಡ್ಬೋದಾ? ಹೌದು ಅಲ್ವಾ? ನಿಜವಾಗ್ಲೂ ಅದೃಷ್ಟ ಶಾಸ್ತ್ರ ಕೇಳೋರ ಹತ್ರ ಹೋಗಿ ಕೇಳಿದ್ರೆ ಅಲ್ಲಿ ಅದೃಷ್ಟ ಇರಲ್ಲ. ಆ ಅದೃಷ್ಟ ಇರೋದು ಇವರಲ್ಲೇ. ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿಕೊಂಡ್ರೆ ದುರಾದೃಷ್ಟ ಕೂಡ ಆಗತ್ತೆ. ಯಾಕಿದು ಈ ಥರ ಆಗಿದ್ಮೇಲೆ ನಮ್ಗೆ ಅರಿವಿಗೆ ಬಂದಿಲ್ಲ, ಯಾಕೆ ನಾವು ಅನುಭವಿಸ್ತಾ ಇದ್ದೀವಿ? ಅರಿವು ಬರಬೇಕಲ್ವ? ಅದು ಹೌದು. ಆ ಅರಿವಿಗೆ ಬರ್ತಕ್ಕಂಥದ್ದು ಯಾವುದು ಅಂದರೆ, ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕರುಳು ಮತ್ತು ಮೆದುಳು. ಯಾವುದು? ಕರುಳು ಮತ್ತು ಮೆದುಳು. ಕರುಳು ಮತ್ತು ಮೆದುಳು ಇದೆರಡಕ್ಕೂ ಇರತಕ್ಕಂಥ ಲಿಂಕ್. ಇದು ತಿಳ್ಕೊಂಡ್ರೆ ಈ ಅದೃಷ್ಟ ಶಾಶ್ವತವಾಗಿರುತ್ತೆ, ದುರಾದೃಷ್ಟ ಸಿಕ್ಕಲ್ಲ. ಈ ಸತ್ಯವನ್ನು ನಾವು ತಿಳ್ಕೊಳಕ್ಕಾಗಿದೆಯಾ ಅಂತ ಮೊದಲು ತಿಳ್ಕೊಬೇಕು. ನಾವು ತಿಳ್ಕೊಳಕ್ಕಾಗಿದೆ ಅಂತಕ್ಕಂಥ ಒಂದು ದ್ವಂದ್ವ ಸ್ಥಿತಿಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಾವು ಕುಂಡ್ಲಿಯನ್ನು ಹಾಕಿಸೋಕೆ ಹೋಗ್ತೀವಿ, ಜಾತಕ ತೋರ್ಸೋಕೆ ಹೋಗ್ತೀವಿ. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು? ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಮದುವೆ ಆಗತಕ್ಕಂಥ ವಿಷಯಕ್ಕೆ ಆ ಹೆಣ್ಣಿಗೋ ಗಂಡಿಗೋ ವಿಷಯಕ್ಕೆ ಮಾತ್ರ ತಿಳ್ಕೊಳಕ್ಕೆ ಹೋಗ್ತೀವಿ. ಒಂದು ಮಗು ವಿಚಾರಕ್ಕೆ ಹೋದಾಗ ಮಗು ಮುಂದೆ ಏನು ಅಂತ ತಿಳ್ಕೊಳಕ್ಕೆ ಹೋಗ್ತೀವಿ. ಒಂದು ಮನೆ ಕಟ್ಟಲಿಕ್ಕೆ ಹೋದಾಗ ಆ ಮನೆ ಕಟ್ತೀವ ಏನು ಅಂತ ತಿಳ್ಕೊಳಕ್ಕೆ ಹೋಗ್ತೀವಿ. ಇದು ಯಾವುದು ತಿಳ್ಕೊಳ್ತಕ್ಕಂಥ ವಿಚಾರ ಅಲ್ಲ. ತಿಳ್ಕೊಳ್ಬೇಕಾಗಿದ್ದು ಯಾವುದು ಅಂತ ನಾವು ಗೊತ್ತಿಲ್ಲ. ಇನ್ನು ಇವತ್ತಿಂದಲ್ಲ, ಇದು ತುಂಬ ಹಳೆಯ ಕಾಲದಿಂದಲೂ ಕೂಡ ಬರ್ತಾ ಇದೆ. ಇದು ನಾವು ಕೇಳ್ತಿರೋದು ಏನಂದರೆ, ಮೂಲ ಸತ್ಯ ಯಾವುದು ಅಂತ ತಿಳ್ಕೋಬೇಕು. ನಾವು ಮುಂದೆ ಏನು ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಮಸ್ಯೆಯಿಂದ ನಮಗೆ ಸಮಸ್ಯೆ ಅಂತ ಗೊತ್ತಾಗಿಲ್ಲ, ಅದೇ ಅದೃಷ್ಟ ಅಂದ್ಕೊಂಡಿದ್ದೀವಿ, ಅದೇ ನಮಗೆ ಉಲ್ಟಾಗಿ ದುರಾದೃಷ್ಟವಾಗಿ ಕಾಣಿಸುತ್ತೆ.
ನಾವೇನು ಅದೃಷ್ಟ ಅಂತ ಅನ್ಕೋತೀವೋ, ಯಾವಾಗ ಬರುತ್ತೆ ಅದೃಷ್ಟ, ಯಾವುದರಿಂದ ಬರುತ್ತೆ ಅಂತ ಏನು ತಿಳ್ಕೊಳಕ್ಕೆ ಹೋಗ್ತೀವೋ, ಅದರ ಹಿಂದೆ ಇರುತ್ತೆ ದುರಾದೃಷ್ಟ. ಕಾರಣ ಅದೃಷ್ಟಕ್ಕೂ ದುರಾದೃಷ್ಟಕ್ಕೂ ಇರುವಂಥ ವ್ಯತ್ಯಾಸ ನಮಗೆ ಗೊತ್ತಿಲ್ಲ. ಜೊತೆಗೆ ನಮ್ಮ ಪೂರ್ವಿಕರಿಗೂ ಕೂಡ ಈ ಸತ್ಯ ಗೊತ್ತಾಗಿಲ್ಲ. ಯಾರಿಗೆ? ಪೂರ್ವಿಕರಿಗೆ. ನಮ್ಮ ಹಿಂದೆ ಬಂದ್ರಲ್ಲ, ನಮಗೆ ಜನ್ಮ ಕೊಟ್ರಲ್ಲ, ಅವ್ರಿಗೂ ಕೂಡ ಇದ್ರ ವ್ಯತ್ಯಾಸ ಗೊತ್ತಾಗಿಲ್ಲ. ಅವ್ರಿಗೆ ಯಾಕೆ ಗೊತ್ತಾಗಲಿಲ್ಲ ಅಂತಂದರೆ ಅವ್ರಿಗೆ ಪ್ಲ್ಯಾನ್ ಮಾಡೋ ಅಭ್ಯಾಸ ಇರಲಿಲ್ಲ. ಈಗ ನಮಗೆ ಯಾಕೆ ಗೊತ್ತಾಯಿತು ಅಂದರೆ ನಾವು ಪ್ಲ್ಯಾನ್ ಮಾಡ್ತೀವಿ. ನಾನು ಇಂಥ ಹುಡುಗಿನೇ ಮಾಡ್ಕೋಬೇಕು, ನಾನು ಇಂಥ ಹುಡುಗನ್ನೇ ಮಾಡ್ಕೋಬೇಕು, ನನ್ನ ಜೀವನ ಹೀಗೆ ಇರಬೇಕು, ಸರ್ ಪ್ಲ್ಯಾನ್. ಹಿಂದಿನವರು ಪ್ಲ್ಯಾನ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಅದ್ರ ವ್ಯತ್ಯಾಸ ಗೊತ್ತಾಗಿರಲಿಲ್ಲ. ಸೊ ವ್ಯತ್ಯಾಸ ಹಿಂದಿನವರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ, ನಾವು ಪ್ಲ್ಯಾನ್ ಮಾಡಿ ಬದುಕ್ತಾ ಇದ್ದೀವಿ, ಎರಡೂ ನಾವು ಅನುಭವಿಸ್ತಾ ಇದ್ದೀವಿ. ಅವ್ರಿಗೆ ಪ್ಲ್ಯಾನ್ ಇರಲಿಲ್ಲ, ಆದರೂ ಕೂಡ ಅವರು ಅದೃಷ್ಟವಂತರಾಗೇ ಬದುಕಿದ್ದಾರಾ? ಇಲ್ಲ. ಅದಕ್ಕೊಂದು ಕ್ವಶನ್ ಮಾರ್ಕ್ ಹಾಕ್ತೀನಿ. ಏನದು? ವಂಶಸ್ಥರು, ಆ ವಂಶಸ್ಥರು ಹಿಂದೆ ನಮ್ಮ ಪೂರ್ವಜರು ಅವರು ಹುಟ್ಟಿದ್ದು ಸತ್ಯ ನಮ್ಗೆ ಗೊತ್ತಾಗಿರುತ್ತೆ. ಯಾಕೆಂದ್ರೆ ಹಿಂದೆ ನಡೆದಿರೋದು ಅದು ಅಲ್ವಾ? ನಮ್ಮದು ಗೊತ್ತಾಗಲ್ಲ, ಯಾಕೆಂದ್ರೆ ಇನ್ನೂ ಪ್ರೆಸೆಂಟಲ್ಲಿ ಇದ್ದೀವಿ. ಹಿಂದಿನವರು ನಮ್ಮ ವಂಶಸ್ಥರು ಹಿಂದೆ ಯಾವ ರೀತಿಯಾಗಿ ಖುಷಿಯಾಗಿ ಆರೋಗ್ಯವಾಗಿ ಹುಟ್ಟಿದ್ರಾ, ಮತ್ತು ಸಾವು ಆರೋಗ್ಯದಲ್ಲಿ ಸತ್ರ, ಇದಿಷ್ಟು ತಿಳ್ಕೊಳ್ಬೇಕಾಗಿದ್ದು. ಅದೃಷ್ಟ ದುರಾದೃಷ್ಟ ಇರೋದು ಎಲ್ಲಿ ಅಂದರೆ ನಮ್ಮ ಕುಟುಂಬದ ಹಿರಿಯರು ಪೂರ್ವಿಕರು ಹುಟ್ಟಿರ್ತಕ್ಕಂತಹ ಒಂದು ವಿಚಾರ, ಅಲ್ಲಿ ಸಮಯ ನಕ್ಷತ್ರ ಅದಾಮೇಲೆ ವಿಷಯ, ಹುಟ್ಟಿರ್ತಕ್ಕಂತಹ ಒಂದು ಮೂಲ ತತ್ವದಲ್ಲಿ ಮಗು ಹುಟ್ಟಬೇಕಾದ್ರೆ ಆರೋಗ್ಯವಾಗಿ ಮಗು ಹುಟ್ಟಿತ್ತು. ಈ ಜೀವನ ಅನ್ನೋದು ಅವ್ರವ್ರ ವೈಯಕ್ತಿಕವಾಗಿ ಹೋಗುತ್ತೆ. ಈ ಸಾವು ಅಂತಕ್ಕಂಥದ್ದು ನಿಜವಾದ ಸಾವು ಯಾವುದು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಮನುಷ್ಯನ ನಿಜವಾದ ಸಾವು ಯಾವುದು ಅಂದರೆ ಅಶೌಚ ಶೌಚ. ಸಾವು ಯಾವುದು? ಶೌಚ ಅಶೌಚ. ಅಂದರೆ ನಾವು ಮೈಲಿಗೆಯಲ್ಲೇ ಸಾಯ್ತಾ ಇದ್ದೀವಿ, ನಾವು ಮಡಿಯಲ್ಲಿ ಸಾಯ್ತಾ ಇಲ್ಲ. ಅಲ್ಲ, ಸಾವಲ್ಲಿ ಮಡಿ ಮೈಲಿಗೆ ಹೆಂಗೆ? ಅದು ತಿಳ್ಕೊಳ್ಳೋದೇ ನೀವು ಸತ್ಯ ತಿಳ್ಕೋಬೇಕು. ಸಾವಿನಲ್ಲಿ ಮಡಿ ಮೈಲಿಗೆ. ನಾವು ಸಾವನ್ನು ಏನು ಮಾಡಿದ್ದೀವಿ ಅಂದರೆ ಅದು ಮೈಲಿಗೆ ಅಂತಲೇ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಹೌದು, ಅದು ಸೂತಕ. ಆದರೆ ಆ ಸೂತಕದ ಹಿಂದಿನ ರಹಸ್ಯ ಗೊತ್ತಾ? ಸೂತಕ ಅಂತ ಯಾಕೆ ಹೇಳಬೇಕು? ಅದರದ್ದು ಸತ್ಯ ಇದೆ, ತಿಳ್ಕೊಂಡ್ರೆ ತಪ್ಪು ಅಂತಲ್ಲ. ನಾವು ಮಡಿ ಮತ್ತು ಮೈಲಿಗೆ ಸತ್ಯ ತಿಳ್ಕೊಬೇಕಿಲ್ಲಿ. ಸಾವಿನಲ್ಲಿ ಹಿರೀಕರು ಸತ್ತಿರ್ತಕ್ಕಂತಹ ಕುಟುಂಬದಲ್ಲಿ ಸತ್ತಿರ್ತಕ್ಕಂಥವ್ರು ನಿಜವಾದ ಸಾವು ಯಾವುದು ಅಂದರೆ ಸೂತಕದ ಸಾವು ಯಾವುದು ಅಂತ ನಾವು ವ್ಯತ್ಯಾಸ ತಿಳ್ಕೋಬೇಕು. ಸೂತಕದ ಸಾವು ಯಾವುದು ಅಂದರೆ ದುರಂತ ಸಾವು, ದುರ್ಮರಣಗಳು, ಆಕ್ಸಿಡೆಂಟ್ ಆಗೋದು, ವಿಷ ಕುಡಿಯೋದು, ಆವಕತ್ ಸಾಯೋದು, ಇದು ದುರ್ಮರಣಗಳು, ಇದು ಸೂತಕ. ಇಲ್ಲಿ ನಾವು ತಿಳ್ಕೊಬೇಕಾದ ಅತಿ ಮುಖ್ಯವಾದ ವಿಷಯ, ಸೂತಕವಾದದ್ದು ದುರ್ಮರಣಗಳು, ಅದು ಸೂತಕನೇ. ಹಾಗಿದ ಮೇಲೆ ಸಾವಿನಲ್ಲಿ ಮಡಿ ಯಾವುದು? ಇದು ಅತಿ ಮುಖ್ಯವಾಗಿ ಹಿರಿಯರಿಗೂ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ನಮ್ಮ ಪೂರ್ವಿಕರಿಗೂ ಇದರ ಸತ್ಯ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳೋಣ. ಯಾಕೆ ಅಂದರೆ ತುಂಬ ಅಪರೂಪದಲ್ಲಿ ಒಬ್ಬರು ತಿಳ್ಕೊಂಡಿರ್ತಾರೆ, ತುಂಬ ಅಪರೂಪದಲ್ಲಿ ಅವರು ಕೂಡ ಇದಕ್ಕೆ ತುಂಬ ವೇದ ಉಪನಿಷತ್ತು ಶಾಸ್ತ್ರ ಪ್ರತಿಯೊಂದೂ ಕೂಡ ತಿಳಿದವರು ಕೂಡ ದುರ್ಮರಣವನ್ನು ಹೊಂದಿರತಕ್ಕಂಥದ್ದು ಬೇಕಾದ ಇತಿಹಾಸ ಇದೆ. ಅವರು ಎಲ್ಲವೂ ಗೊತ್ತು, ಧಾರ್ಮಿಕ ವಿಧಿ ಗೊತ್ತು, ಆಧ್ಯಾತ್ಮ ಗೊತ್ತು, ಸರಿ ತಪ್ಪು ಗೊತ್ತು, ಆದರೂ ಕೂಡ ಅವರು ದುರ್ಮರಣದಲ್ಲಿ ಹೋಗಿರ್ತಕ್ಕಂಥ ಇತಿಹಾಸ ಕೂಡ ನಮ್ಮ ದೇಶದಲ್ಲಿ ಇದೆ. ಎಲ್ಲವನ್ನೂ ಮಾಡಿ ಎಲ್ಲವನ್ನೂ ತಿಳಿದು ಆ ರೀತಿ ದುರ್ಮರಣಗಳಿಗೆ ಯಾಕೆ ಗುರಿಯಾಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಇವತ್ತು ತಿಳ್ಕೊಳ್ಳೋಣ ಅಂತ ಎಲ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಸಾವುನಲ್ಲೂ ತುಂಬ ಅತಿ ಮುಖ್ಯವಾದ ಒಳ್ಳೆಯ ಸಾವು, ಮಡಿಯಲ್ಲಿರುವ ಸಾವು ಯಾವುದು ಅಂದರೆ ಭಗವಂತನ ಸ್ಮರಣೆ ಮಾಡ್ತಾ ಯಾರು ಪ್ರಾಣವನ್ನು ಬಿಡ್ತಾರೋ, ಭಗವಂತನ ಸ್ಮರಣೆ ಮಾಡುತ್ತಾ ಅವರು ರಾಮನಾರು ಜಪಿಸ್ಲಿ, ಶಿವನಾರು ಜಪಿಸ್ಲಿ, ಭಗವಂತನ ಸ್ಮರಣೆಯಲ್ಲಿ ಯಾರು ಸಾವನ್ನು ಒಪ್ಪುತ್ತಾರೋ ಅದು ನಿಜವಾದ ಶ್ರೇಷ್ಠವಾದ ಮಡಿವಂತಿಕೆಯಾದ ಸಾವು. ಈಗ ಲೆಕ್ಕ ಹಾಕ್ಕೊಳ್ಳಿ, ನಿಮ್ಮ ತಲೆಮಾರು 3 ತಲೆಮಾರು 4 ತಲೆಮಾರು 5 ಮಾರಿಂದ ನೋಡಿ, ಅಯ್ಯೋ ಸ್ವಾಮಿ ಯಾಕೆ ಹೇಳ್ತೀರಾ, ನಮ್ಮ ಅಪ್ಪನ ಮನೆ ಹಿಂಗೆ, ನಮ್ಮ ಅಮ್ಮನ ಮನೆ ಹಿಂಗೆ ಅಂದರೆ ದುರ್ಮರಣದಲ್ಲೇ ಸತ್ತಿರ್ತಕ್ಕಂಥ ಕುಟುಂಬದಲ್ಲಿ ನೀವು ಹುಟ್ಟಿರ್ತಕ್ಕಂಥವ್ರು ಯಾರು ಪ್ರಶ್ನೆ ಕೇಳೋರು, ನನ್ನ ಮಗ ಹೆಂಗೆ, ನನ್ನ ಮಗಳ ಹೆಂಗೆ, ನನ್ನ ಹೆಂಡತಿ ಹೆಂಗೆ ಅಂತ ಕೇಳುವಂಥವ್ರು ನಾನು ವಿಚಾರ ಹೇಳೋದು. ನಿಮ್ಮ ಹಿರಿಯರು ಮದುವೆ ಮಾಡಬೇಕಾದ್ರೆ ಹೆಣ್ಣು ತರಬೇಕಾದ್ರೆ ಅವ್ರ ಅಪ್ಪನ ಮನೆಯಲ್ಲಿ ಅಂದರೆ ಹುಡುಗಿ ಅಪ್ಪನ ಮನೆಯಲ್ಲಿ ಎಲ್ಲರೂ ಪೂರ್ಣಾಯಸ್ಸಿಂದ ಸತ್ತಿದ್ದಾರಾ? ಅಲ್ಲ, ಇದು ಕೇಳ್ಬಿಟ್ಟು ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಏನು ಹಿಂಗೆ ಆಗ್ಬಿಟ್ರೆ ಮದುವೆ ಮಾಡೋಕ್ಕಾಗತ್ತಾ, ನಾವು ಹುಡುಗಿ ತರೋಕ್ಕಾಗತ್ತಾ ಅಂತ. ಆದರೆ ತಿಳ್ಕೊಂಡಾರು ಮಾಡ್ಕೊಳ್ಳಿ. ಯಾಕೆ ಅಂದರೆ ದುರ್ಮರಣದಲ್ಲಿ ಸತ್ತವ್ರು ಎಷ್ಟೋ, ಗಂಡನ ಬಿಟ್ಟವ್ರು ಎಷ್ಟೋ, ಹೆಂಡತಿ ಬಿಟ್ಟವ್ರು ಎಷ್ಟೋ,
ಡೀಟೇಲ್ಸ್ ಬೇಕಲ್ಲಮ್ಮ. ಹೌದು ಹೌದು. ನಾವು ಒಂದು ಪ್ರಾಣಿ ನಾಯಿ ತರಬೇಕಾದ್ರೂ ಅದ್ರ ಸತ್ಯ ಕೇಳ್ತೀವಿ. ಇದ್ರ ಅಪ್ಪ ಯಾರು, ಇದ್ರ ಅಮ್ಮ ಯಾರು, ಇದು ಎಲ್ಲಿ ಅಲ್ವಾ. ನಾಯಿ ಮರಿ ತರೋಕೆ ಇಷ್ಟೊಂದು ಡೀಟೇಲ್ಸು. ಒಂದು ಹೆಣ್ಣು ಹುಡುಗಿ ಮನೆಗೆ ತರೋಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕೆ ಡೀಟೇಲ್ಸೇ ಇಲ್ಲ. ಚೆನ್ನಾಗಿದ್ದಾಳ, ಪೇರ್ ಚೆನ್ನಾಗಿದೆಯಾ, ಒಳ್ಳೆ ಕೆಲಸ ಇದ್ದ, ಮಾಡ್ಕೊ. ಹೌದು ಅಲ್ವಾ. ಇದೇ ದುರಾದೃಷ್ಟ ಆಗಿರೋದು. ನಮ್ಮ ಪ್ಲ್ಯಾನ್ ಮಾಡಿ ಏನು ಆರಿಸ್ಕೊಂಡಿದ್ದೀವೋ, ಏನು ಬದುಕ್ತಾ ಇದ್ದೀವೋ, ಇದೇ ದುರಾದೃಷ್ಟ. ಗುರುಜಿ ಒಬ್ರು ಕಾಲೇಜ್ ಇದ್ದಾರೆ, ಮಾತನಾಡ್ಸೋಣ. ತದನಂತರ ಈ ಕುರಿತಂತೆ ತಿಳಿಸ್ಕೊಡಿ. ಯಶೋಧ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಯಶೋಧ. ನಮಸ್ಕಾರ ಗುರುಗಳೇ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ ಮಾ. ಪ್ರಜ್ವಲ್ ಅಂತ, ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಅವನ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಎಷ್ಟು ವರ್ಷ ಪ್ರಜ್ವಲ್ಗೆ? 17 ವರ್ಷ ಗುರುಗಳೇ. ಏನು ಮಾಡ್ತಿದ್ದಾನೆ? ಕಾಲೇಜ್ಗೆ ಹೋಗ್ತಾ ಇದ್ದೇನೆ ಗುರುಗಳೇ. ಓಕೆ, ನಿಮ್ಮನ್ನ ಕಾಲೇಜಿಗೆ ಕಳಿಸ್ಬೇಕಾ, ಅವ್ರನ್ನ ಕಾಲೇಜಿಗೆ ಕಳಿಸ್ಬೇಕಾ ಅಂದ್ರೆ ಏನು ಉತ್ತರ ಹೇಳ್ತೀರಾ? ಅವನ್ನ ಕಾಲೇಜಿಗೆ ಕಳಿಸ್ಬೇಕು ಗುರುಗಳೇ. ಅಲ್ಲ, ಈಗ ಅವನು ನಿಮ್ಮ ಕಾಲೇಜಿಗೆ ಕಳಿಸೋ ಮಟ್ಟಕ್ಕೆ ಮಾತಾಡ್ತಾನೆ. ಹಾ ಗುರುಗಳೇ, ಮಾತಾಡ್ತಾನೆ. ಈಗ ಅದಕ್ಕೆ ಕೇಳಿದ್ರು, ನಿಮ್ಗೆ ಅರ್ಥ ಆಗಲಿಲ್ಲ. ಈಗ ನೀವು ಅವ್ರ ಮಾತು ಕೇಳಬೇಕೇ ಹೊರತು ನೀವು ನೀವು ಹೇಳ್ದಂಗೆ ಅವ್ನು ಕೇಳೋದು ಜೀವಮಾನದಲ್ಲಿ ಇಲ್ಲ. ನಮ್ ಮುಂದೆ ಕೇಳ್ತೀನಿ ಅಂತ ನಟನೆ ಮಾಡ್ತಾನೆ ಗುರುಗಳೇ, ಆದ್ರೆ ಅವನು ಬೇರೆ ರೂಟ್ ಹೋಗ್ತಾನೆ. ಅಲ್ಲ, ಬೇರೆ ರೂಟಲ್ಲ. ನೀವು ಇಟ್ಟರು ಹೆಸರು ಯಾವುದು? ಮನೆ ಹಾಳಾಗೋ ಹೆಸರಿಟ್ಟಿದ್ದೀರಲ್ಲ. ನಿಮ್ಮ ಮಗನಿಗೆ ಇಟ್ಟಿರೋ ಹೆಸರು ಮನೆ ಹಾಳು ಮಾಡ್ಕೊಳ್ಳೋದು ಇಟ್ಕೊಂಡಿದ್ದೀರಾ ನೀವು. ನಿಮಗಿನ್ನೂ ಗೊತ್ತಿಲ್ಲ. ಹಸ್ತ ನಕ್ಷತ್ರ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅವನಿಗೆ ಪ್ರಜ್ವಲ್ ಮಾಡಿಬಿಟ್ಟಿದ್ದೀರಲ್ಲ. ಏನು ಪ್ರಜ್ವಲ್ ಅಂದ್ರೆ ಅರ್ಥ ಏನು? ಪಾ ಅಂತ ಅಕ್ಷರ ಬಂದಿತ್ತು. ಅದು ನನಗೆ ಗೊತ್ತಿಲ್ಲ. ಪಾ ಅಂದ ಮೇಲೆ ಪ್ರಾ ಹೆಂಗ್ ಮಾಡಿದ್ರಿ? ಓ, ಈಗ ಅರ್ಥ ಆಗ್ತಾ ಇದೆಯಲ್ಲ. ನಮ್ಮ ಜನ ಭಾರಿ ಕೆಟ್ಟ ಅಧ್ವಾನ ಏನು ಅಂದರೆ, ಪಾನ ಪೂನ್ ಮಾಡ್ಬಿಡೋದು, ಪೂನ ಪ್ರಾ ಮಾಡಿಬಿಡೋದು, ಏನೋ ಒಂದು ಇಟ್ಬಿಡೋದು. ಆಮೇಲೆ ಆ ಕಿತ್ತೋದವ್ರು ಬರ್ಕೊಡೋರು ಹಂಗೆ ಬರ್ಕೊಡ್ತಾರೆ. ಸಾ ಟಾ ಪಾ ಕ ಯಾವ್ದು ಇಟ್ಕೊಳ್ರಿ, ಒಂದೇ ಅಕ್ಷರ ಬರಬೇಕಾಗಿರೋದು. ಅದರಲ್ಲಿ ಅರ್ಕಾವತ್ ಬಂತು ಅಂದರೆ ಮುಗಿದ ಅಧ್ಯಾಯ. ಮಗುವಿನ ಜೀವನ ಪರ್ಯಂತ. ಈ ಪ್ರಮೀಳಾ ಹೆಣ್ಣುಡುಗಿ, ಗಂಡು ಹುಡುಗ ಪ್ರಮೋದ್. ಪ್ರಜ್ವಲ್ ಅಮ್ಮ ಇವರು ಫಸ್ಟ್ ಕ್ಲಾಸ್ ಆಗಿ ಪಾಕಿಸ್ತಾನದಿಂದ ಬಾಂಬ್ ಹಾಕ್ತಾರೆ ಅಂತ ನಾವು ಕೇಳಂಗಿಲ್ಲ. ಮನೆಗೆ ಇವ್ರದೇ ಒಂದು ದೊಡ್ಡ ಬಾಂಬು. ದಿನ ಇವ್ರು ಬಾಂಬ್ ಹಾಕ್ತಾ ಇರ್ತಾರೆ. ಮಲಕ್ಕೊಳ್ಳುವಾಗ, ಕೂತ್ಕೊಳ್ಳುವಾಗ, ಓದುವಾಗ, ಲವ್ ಮಾಡಿದ್ದನ್ನ ಬೀದಿಗೆ ತರುವಾಗ. ಇದೆಲ್ಲ ಯಾವ ಮಟ್ಟಕ್ಕೆ ತಡ್ಕೊಳ್ಬೇಕು ಅಂದರೆ ಯಾವ ಕಾರಣಕ್ಕೂ ತಂದೆ ತಾಯಿ ತಡ್ಕೊಳಕ್ ಆಗದೇ ಇರತಕ್ಕಂಥ ದೊಡ್ಡ ಆಟೋಮ್ ಬಾಂಬ್ ಪ್ರಜ್ವಲ್. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಅರ್ಥ ಆಯ್ತು. ಯಾರು ಮಾಡಿದ ತಪ್ಪು? ಯಾರು ತಪ್ಪು ಮಾಡಿದ್ದು? ನಾವೇ. ಏನು ಮಾಡೋಣ ಹೇಳಿ, ಯೋಚನೆ ಮಾಡಿ. ಮಕ್ಕಳ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟು ಮಕ್ಕಳ ಮೇಲೆ ರಿಪೋರ್ಟ್ ಕೇಳಿದ್ರೆ ತಂದೆ ತಾಯಿಗಳಿಗೆ ಏನು ಮಾಡಬೇಕು? ಈ ಹೆಸರು ಚೆನ್ನಾಗಿರ್ಬೇಕಾ, ಜೀವನ ಚೆನ್ನಾಗಿರ್ಬೇಕಾ? ಜೀವನ ಚೆನ್ನಾಗಿರ್ಬೇಕು. ಹಾಗಿದ್ಮೇಲೆ ಈ ಮನೆ ಹಾಳು ಮಾಡೋ ಹೆಸರು ಹಾಕಿಟ್ರಿ. 2 ಸಲ ಹೇಳ್ತಾ ಇದ್ದೀನಿ. ತಂದೆ ತಾಯಿಗಳು ನಿಜವಾಗೂ ತಿಳ್ಕೋಬೇಕು. ಮಕ್ಕಳಿಗೆ ಇಷ್ಟ ಬಂದ ರೀತಿಯಲ್ಲಿ ಹೆಸರಿಟ್ಕೊಂಡು ಭಗವದ್ಗೀತೆ ಓದ್ದೆ ಅಲ್ಲೊಂದು ಆರಿಸ್ಕೋತಾರೆ, ರಾಮಾಯಣ ಓದ್ದೆ ಅಲ್ಲೊಂದು ಆರಿಸ್ಕೋತಾರೆ. ಏನು ಸೀರಿಯಲ್ ನೋಡ್ಬಿಟ್ಟು ಅಲ್ಲೊಂದು ಆರಿಸ್ಕೊಳ್ಳೋದು. ಆಮೇಲೆ ರಾಜ್ಕುಮಾರ್ ಪಿಕ್ಚರ್ ನೋಡಿದೆ ಸ್ವಾಮಿ, ಅದು ಭಾರಿ ಇಷ್ಟ ಆಯಿತು. ಏನ್ರಿ ಮನೆ ಹಾಳು ಮಾಡೋ ಕೆಲಸಗಳು? ಯಾವುದೋ ತಂದು ಯಾರಿಗೋ ಹಾಕ್ಬಿಟ್ಟು ಆಮೇಲೆ ಇನ್ನೊಬ್ರು, ನಮ್ಮ ತಾತನ ಹೆಸರು ಸ್ವಾಮಿ, ಅವ್ನು ಸತ್ತೋದ್ರು, ಸಾಯೋನ್ಯಾಗ ಮತ್ತೆ ಮರುಕಳಿಸ್ಕೊಂಡ್ರಿ. ಏನಮ್ಮ ತಾತನ ಹೆಸರು ಅಂತೆ? ಇಲ್ಲ ಪ್ರಜ್ವಲ್ ಅಂತ. ಒಂದು ನಿಮಿಷ ನಾನು ಹೇಳ್ತಾ ಇರೋದು ಇವತ್ತಿನ ಪ್ರಪಂಚ ಹೇಗಿದೆ ಅಂತ ತಿಳಿಸ್ತಾ ಇದ್ದೆ. ದಯವಿಟ್ಟು ನೀವು ಅನ್ಕೋಬೇಡಿ. ಇವತ್ತಿನ ಪ್ರಪಂಚ ಹೇಗಾಗಿದೆ ಅಂದರೆ, ಒಂದು ಮಗು ಹೆಸರಿಡಬೇಕಾದ್ರೆ ಎಷ್ಟು ತಾತ್ಸರವಾಗಿ, ಎಷ್ಟು ಕೇವಲವಾಗಿ, ಎಷ್ಟು ಅಸಹ್ಯವಾಗಿ. ಅದು ನಿಮ್ಗೆ ಅರ್ಥ ಆಗೋದು ಯಾವಾಗ ಅಂದರೆ ಅವನು ಅಸಹ್ಯವಾಗಿ ನಡ್ಕೊಂಡಾಗ, ಅವನೋ ಅವಳೋ. ಅವತ್ತು ನಿಮ್ಗೆ ಅರ್ಥ ಆಗುತ್ತೆ ಈ ಹೆಸರು ಏನಕ್ಕಾರು ಇಟ್ಟೆ ಅಂತ. ಅವತ್ತು ನಿಮ್ಗೆ ಯಾರೂ ಬರಲ್ಲ, ಶಾಸ್ತ್ರ ಹೇಳೋರು ಬರಲ್ಲ, ದೇವರು ನಿಮಗೆ ಪ್ರತ್ಯಕ್ಷ ಆಗಲ್ಲ. ಯಾಕೆ ಅಂದರೆ ನೀವು ನಡ್ಕೊಂಡಿರೋ ರೀತಿ ಆಗಿರುತ್ತೆ. ಅಳ್ತೀಯಾ, ಅಳು ಅಷ್ಟೇ. ಇದು ಬೇಕಾ ಜೀವನ? ಒಂದು ಬದುಕಿನ ಮೌಲ್ಯಗಳನ್ನ ತಿಳ್ಕೊಳ್ಳದೆ ನಾವು ಮಗುನ ಬೆಳೆಸ್ತಾ ಇದ್ದೀವಿ, ಮಗುನ ಪಡ್ಕೊಂಡಿದ್ದೀವಿ, ಮಗುಗೆ ಹೆಸರಿಡ್ತಾ ಇದ್ದೀವಿ ಅಂದರೆ ಎಷ್ಟು ಬೇಜಾರಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಇವನು ನಿದ್ದೆ ಮಾಡೋದು ಬಿಟ್ಬಿಟ್ಟು ಮ್ಯಾಥಮೆಟಿಕ್ಸ್ ಮಾಡ್ತಾನೆ. ಯಾರಿಗೆ ಹೆಂಗೆ ಟಾರ್ಚರ್ ಕೊಡಲಿ, ಯಾರಿಗೆ ನನಗಿನ್ನ ವಯಸ್ಸಾಗಿರೋರು ಲವ್ ಮಾಡಲಿ, ಏಜ್ ಲೆಕ್ಕಾಚಾರ ಮೀರಿ ಲವ್ ಮಾಡೋರು ಯಾರು ಅಂದರೆ ಇವರೇ. ಆ್ಯಂಟಿ ವಯಸ್ಸಿನವರು ಲವ್ ಮಾಡ್ತಾನೆ ಇವನು. ಅವನಿಗೆ ಅವೆಲ್ಲ ಕೇರ್ ಇಲ್ಲ. ಅಷ್ಟೇ ಲವ್ ಮಾಡಬೇಕು. ಇವ್ನು ಮಾಡ್ತಾನೋ ಇವ್ನು ಮಾಡ್ತಾನೋ ಗೊತ್ತಿಲ್ಲ. ಅಂತೂ ನಿಂತ್ಕೊಳ್ಳುತ್ತೆ. ಮನೆಯಲ್ಲಿ ದೊಡ್ಡ ಬೆಂಕಿ ಹಚ್ತಾನೆ. ಅದನ್ನು ಓಪನಾಗಿ ಹೇಳಂಗಿಲ್ಲ. ಹೇಳಿದ್ರು 17-18 ವರ್ಷಕ್ಕೆ ಮದುವೆ ಏನೋ ನಿನಗೆ ಅಂತ ಕೇಳ್ತಾರೆ. ಅವ್ರದ್ದು ಅಡ್ವಾನ್ಸ್ ಪ್ಲ್ಯಾನಿಂಗ್ 16ರಿಂದ 17 ಶುರು ಆಗಿರುತ್ತೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ. 16 ವರ್ಷ 17 ವರ್ಷಕ್ಕೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಯಾವ ತಂದೆ ತಾಯಿ ಒಪ್ಕೋತಾರೆ? ಬೇಡ. ನಿಮ್ಮ ಮಕ್ಕಳು ಗುರ್ತಿಸಿದಿರ ಹೋಗ್ಲಿ? ಇಲ್ಲ ಗುರುಗಳೇ.
ನೋಡಿ, ನೀವು ಪ್ರಪಂಚದಲ್ಲಿ ಯೋಚನೆ ಮಾಡಿ, ಯಾವ ತಂದೆ ತಾಯಿ ಮಕ್ಕಳನ್ನ ಗುರುತಿಸ್ತಾ ಇದ್ದಾರೆ 14-15 ವರ್ಷಕ್ಕೆ ಇವತ್ತು ಏನೆಲ್ಲ ನಡೀತಾ ಇದೆ. ಆದರೂ ನಮ್ಮ ಜನಗಳು ಎಚ್ಚರಿಕೆ ತಗೋತಾ ಇಲ್ಲ. ಅವ್ರ ಹುಡುಗಿ ಹಂಗಿರಲಿಲ್ಲ, ನಮ್ಮ ಹುಡುಗಿ ಹಂಗಿಲ್ಲ ಅಂದರೆ ನಿಮ್ಮ ಹುಡುಗಿನೂ ಹಂಗೆ ಆಗಬಹುದೇನೋ. ಆ ರೀತಿಯಾಗಿ ತಪ್ಪಾಗಿ ತಿಳ್ಕೊಳ್ಳೋದಲ್ಲ. ಮಕ್ಕಳನ್ನ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿದಾಗ ಸಿದ್ಧಿ ಆಗತ್ತೆ. ಯಾರಿಗೆ? ಅಪ್ಪ ಅಮ್ಮನಿಗೆ. ಮಕ್ಕಳನ್ನ ಶುದ್ಧಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಗೊತ್ತಿದೆಯಾ ನಿಮಗೆ ಮಕ್ಕಳು ಶುದ್ಧಿ ಮಾಡೋದು ಅಮ್ಮ? ಇಲ್ಲ ಗುರುಗಳೇ, ಗೊತ್ತಿಲ್ಲ. ಯಾಕೆ? ಏನು ಓದಿದ್ದೀರಾ ನೀವು? ನಾವು 2nd ಇಯರ್ ಓದಿದ್ದೀವಿ ಗುರುಗಳೇ. ನಿಮಗೆ ಒಂದು ಮಗು ಹುಟ್ಟಿದ್ರೆ ಆ ಮಗುವಿನ ಸತ್ಯ ತಿಳಿಯಬೇಕು, ಮಗುವಿನಲ್ಲಿರೋ ಮನಸ್ಸಲ್ಲಿರೋ ತಿಳಿಯಬೇಕು, ಮಗುವಿನ ಆರೋಗ್ಯ ತಿಳಿಯಬೇಕು. ಗೊತ್ತಿತ್ತಾ? ಗೊತ್ತಿರಲಿಲ್ವಾ? ಗೊತ್ತಿರ್ಲಿಲ್ಲ ಗುರುಗಳೇ. ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ಸ್ವಲ್ಪ ಕೇಳ್ಬೇಕು ಅನ್ನಿಸ್ತಾ ಇದೆ ಗುರುಗಳೇ. ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ನೋಡಿ, ಎಷ್ಟು ಬೇಜಾರಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ನಾನೇನೋ ಹೇಳ್ಬಿಟ್ಟೆ, ಪಾಪ ನಿಮ್ಗೆ ತಡ್ಕೊಳಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಇಲ್ಲ ಗುರುಗಳೇ, ಈಗ ಗೊತ್ತಾಗೈತೆ ನನಗೆ. ಅವನಿಗಿನ ವಯಸ್ಸಿನ ದೊಡ್ಡ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ. ಹೆಂಗೆ ನಮ್ಗೆ ಮೆಸೇಜ್ ಬಂದಿತ್ತು ಅಂತ ಅನ್ಕೋಬೋದು ಇವಾಗ. ಹಾ ಗುರು. ಮೇಡಮ್ಗೆ ಲವ್ ಮಾಡೋದು, ಲೆಕ್ಚರರ್ಗೆ ಲವ್ ಮಾಡೋದು. ಅಮ್ಮ, ಡಿಫ್ರೆಂಟ್ ಲವ್ ಅಂದರೆ ಈ ಹೆಸರು. ಈ ಥರ ಲವ್ ಮಾಡುವಂತ ಇಟ್ಟವ್ರ ಯಾರ ಹೆಸರನ್ನ? ಅಪ್ಪ ಅಮ್ಮನೇ. ಆದರೆ ನನ್ನ ಮಗನೋ ನನ್ನ ಮಗಳು ಲವ್ ಮಾಡುವಂತ ಹೆಸರಿಡ್ತೀವಿ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ವಲ್ಲ. ನನ್ನ ಮಗ ಯಾಕೆ ಲವ್ ಮಾಡ್ದ, ನನ್ನ ಮಗಳು ಯಾಕೆ ಲವ್ ಮಾಡ್ದು, ನನ್ನ ಹತ್ರ ಏನಾದ್ರು ಬಂದರೆ ನಾನು ಫುಲ್ಲು ಲೆಫ್ಟ್ ರೈಟ್ ಮಾಡೋದೆ ಅಪ್ಪ ಅಮ್ಮನಿಗೆ. ನೀವು ರೆಡಿ ಮಾಡಿ ಹುಡುಗಿಗೆ ಜೀನ್ಸ್ ಪ್ಯಾಂಟ್ ಹಾಕಿ, ಟೀ ಶರ್ಟ್ ಹಾಕಿ, ಟೈಟಾಗಿ ಫಿಟ್ಟಿಂಗ್ ಕೊಟ್ಟು ಕರ್ಕೊಂಡೋಗಿ ಬಾಯ್ ಟಾಟಾ ಸಿ ಯು ಮಾಡಿದ್ರೆ ಹುಡುಗ ಯಾಕೆ ನೋಡಲ್ಲ? ಹುಡುಗ ಯಾಕೆ ಲವ್ ಮಾಡಲ್ಲ? ಕರ್ಕೊಂಡೋಗಿದ್ದು ಯಾರು? ಅಪ್ಪ ಅಮ್ಮನೇ. ಆಮೇಲೆ ಲವ್ ಯಾಕೆ ಮಾಡಿದೆ ಅಂದರೆ ನೀವು ಹಾಕ್ಸಿದ ಬಟ್ಟೆ ಯಾವುದು, ನೀವು ಇಟ್ಟಿರೋ ಹೆಸರು ಯಾವುದು, ನೀವು ಕರ್ಕೊಂಡೋಗಿ ಜಾಗ ಯಾವುದು, ನೀವು ಕಳಿಸಿರೋ ಜಾಗ ಯಾವುದು? ನಮ್ಮ ಮಗಳಾಗೆಲ್ಲ ಇಲ್ಲ ಅಂದರೆ ಅದು ನೀವು ಅನ್ಕೋಬೋದು. ಇದು ಸೀತೆ ಸಾವಿತ್ರಿ ಕಾಲ ಅಲ್ಲ. ಇದು ಆ ಕಾಲದಲ್ಲೂ ನಡೆದಿಲ್ಲ ಅಂತಲ್ಲ, ಆವಾಗಿಂದನೂ ಇದೆ ಕರ್ಮ. ಸೀತೆಗೆ ಬಿಟ್ಟಿಲ್ಲ ರಾವಣನ ಕಣ್ಣು. ಏನಮ್ಮ? ತ್ರೇತಾಯುಗದಲ್ಲಿ ರಾವಣ ಸೀತೆ ಮೇಲೆ ಕಣ್ಣಿಟ್ಟ. ಅಂಥ ಪ್ರಪಂಚ ನಾವು ಹುಟ್ಟಿರೋದು. ಯಾರನ್ನೇನು ನೋಡೋದೇ ಇಲ್ವಂತೆ. ಅಯ್ಯೋ ಪಾಪ. ಯಾವಾಗ ಪಾಪ ಅಂದರೆ ನೀವು ಅಂದ್ಕೊಳ್ಳೋ ಪಾಪ ಇದೆಯಲ್ಲ, ಅದೇ ದೊಡ್ಡ ಪಾಪ ಆಗಿರೋದು. ಈಗ ನಿಮಗೆ ಒಂದು ವಿಷಯ ಹೇಳ್ತೀನಿ. ನಿಮ್ಮ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನು ಬಿಟ್ಟು ನಿಮ್ಮ ಯಜಮಾನರಿಗೆ ನೀವು ಇಬ್ಬರು ನಿಂತ್ಕೊಂಡು ಈ ನಮ್ಮ ಮಗನನ್ನು ಸರಿ ಮಾಡೋದಲ್ಲ, ನಾವಿಬ್ಬರು ಮೊದಲು ಸರಿ ಹೋಗಬೇಕು. ನಿಮ್ಮಪ್ಪನ ಮನೆ ಪ್ಲಸ್ ನಿಮ್ಮ ಗಂಡನ ಮನೆ ಇದೆರಡು ಸರಿ ಹೋಗ್ಬೇಕಾ ಬೇಡವಾ? ಸರಿ ಹೋಗ್ಬೇಕು ಗುರುಗಳು. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕರೆ ಸಿಕ್ತು ಅಂತ ಖುಷಿ ಪಡಿ. ಯಾಕೆ ಅಂದರೆ ಆಮೇಲೆ ನೀವು ಅಸಲು ಬರೋಕ್ಕಾಗಲ್ಲ. ಬರೋಕ್ಕೆ ನಿಮ್ಗೆ ಟೈಮ್ ಅಡ್ಜಸ್ಟ್ ಆಗಲ್ಲ. ಇಲ್ಲ ನಿಮ್ಮ ಮಗ ಒಪ್ಪಲ್ಲ, ಇಲ್ಲ ನಿಮ್ಮ ಗಂಡ ಒಪ್ಪಲ್ಲ. ಈಗ ನೀವು ಬರೋ ವೆಹಿಕಲ್ ಸ್ಟಾಪ್ ಆಗ್ಬೋದು. ಇದೆಲ್ಲ ದುರಂತಗಳು ನಡೆಯುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಫಸ್ಟ್ ಮಾಡಬೇಕಾದ ಕೆಲಸ, ನಿಮ್ಮ ಯಜಮಾನರು ನೀವು ಹೇಳಿದ ಏನಾದ್ರು ಒಪ್ಕೋತಾರಾ? ಒಪ್ಕೊಂತಾರೆ ಗುರು. ಹಾಗಿದ್ದ ಮೇಲೆ ಅವ್ರು ಸ್ವಲ್ಪ ಕನ್ವಿನ್ಸ್ ಮಾಡಿ. ಏನು ರೀ, ನಾವು ನಮ್ಮ ಕುಟುಂಬದ ಬಗ್ಗೆ ತಿಳ್ಕೋಬೇಕು. ನಮ್ಮ ಮಗನ ಇತಿಹಾಸ ಏನು ಅಂದರೆ ಅವ್ನು ತಪ್ಪಾಗ್ಬಿಟ್ಟವನೇ, ಮುಂದೆ ಏನೋ ಆಗ್ಬಿಡ್ತಾನೆ ಅನ್ಕೋಬೇಡಿ. ಅವ್ನು ಲವ್ ಮಾಡಿದ್ದಾನೋ ಇನ್ನೊಂದು ಇರಲಿ. ಮಕ್ಕಳು ಚಿಕ್ಕವರವರು ಗೊತ್ತಿಲ್ಲ. ಇದನ್ನು ರಿಪೇರಿ ಮಾಡೋಕ್ಕೆ ಮಗನಿಗೆ ಏನು ಮಾಡಬೇಕು, ಏನು ಹೇಳ್ಕೊಡ್ಬೇಕು, ಫಸ್ಟ್ ನಾವಿಬ್ಬರು ಅಪ್ಪ ಅಮ್ಮ ಏನು ಮಾಡಬೇಕು, ಈ ಸತ್ಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದಾದರೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ 5 ದಿನ ಅಲ್ಲಿ ಏನಾದ್ರು ಒಂದು ಚೂರು ಸೇವೆ ಮಾಡಬೇಕು. ಆಗ ನಿಮಗೆ ಕರ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ ಅವಕಾಶ ಸಿಕ್ಕತ್ತೆ. ಅದು ಮಾಡದೆ ನೀವು ಏನೇ ತಿಪ್ಪರ್ಲಾಗ ಹಾಕ್ಕೊಂಡ್ರು ನೀವು ಬರೋಕ್ಕಾಗಲ್ಲ, ನಾನು ನಿನ್ನ ಭೇಟಿ ಆಗೋಕ್ಕಾಗಲ್ಲ. ಇದನ್ನು ಮಾಡಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಯಶೋಧ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಪ್ರಶಾಂತ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಶಾಂತ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ ದಾವಣಗೆರೆಯಿಂದ. ಹಾಂ, ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಉತ್ತರಾಷಾಢ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಏನು ಮಾಡ್ತಾ ಇದೀಯ ಅಣ್ಣ? ನಾನು ಏನು ಸದ್ಯ ಕೆಲಸ ಇಲ್ಲ ಗುರುಗಳೇ. ಆರಾಮಿದೆ, ಆರೋಗ್ಯ ಸರಿ ಇಲ್ಲ ನಮ್ದು. ಎಷ್ಟು ವಯಸ್ಸು? ವಯಸ್ಸೀಗ 36-37 ಆಯ್ತು ಗುರು. ಮದುವೆ ಯಾವಾಗಾಯಿತು? ಮದುವೆ 2014 ಆಯ್ತು. ಹೇಗಿದೆ ಮದುವೆ ಜೀವನ? ಮದುವೆ ಆದ್ಮೇಲೆ ಸ್ವಲ್ಪ ಸಂಸಾರ ಸರಿ ಇಲ್ಲ ಸರ್. ಕಿರಿಕಿರಿ, ಆರೋಗ್ಯ ಸಮಸ್ಯೆಗಳು ಎಲ್ಲ ಪ್ರಾಬ್ಲಮ್ಮೇ. ಯಾರಿಂದ ಅಂತ? ಹೆಂಡತಿಯಿಂದನಾ ನಿಮ್ಮಿಂದಾನ? ಯಾವ್ದು ತಗೊಂಡಿದ್ದಾರೆ? ಯಾರಿಂದ ಸಮಸ್ಯೆ? ಸಮಸ್ಯೆ ಅಂದ್ರೆ ನಾನು ಆಸ್ಪತ್ರೆ ಓಡಾಡಕ್ಕೆ 5 ವರ್ಷ ಆಯ್ತು ಸರ್. ಆರಾಮ್ ಇಲ್ದಂಗೆ ಆಗ್ಬಿಟ್ಟಿದೆ. ಫುಲ್ ವರ್ಕ್ ಇಲ್ದಂಗೆ ಆಗಿದೆ, ಕೆಲಸ ಇಲ್ದಂಗೆ ಆಗಿದೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಇದು ನಾನಿರೋದಿಲ್ದೆ ಬಾಡಿಗೆ ಮನೆ ಸರ್. ಇದು ಎಷ್ಟು ವರ್ಷ ಆಯಿತು? ಇಲ್ಲಿ ಬಂದಾಗಲೇ 3-4 ವರ್ಷ ಆಯ್ತು. ನಿಮ್ಮದು ನಕ್ಷತ್ರ ಏನು? ನಿಮ್ಮ ನಕ್ಷತ್ರ ಏನು ಹೇಳಿದ್ರಿ? 5-6 ವರ್ಷ ಆಯ್ತು. ಪ್ರಶಾಂತ್. ಉತ್ತರಾಷಾಢ. ಉತ್ತರಾಷಾಢ. ಸೊ ಈ ಪ್ರಶಾಂತ್ ಯಾಕೆ ಬಂತು? ಪ್ರಶಾಂತ್ ಅಂದ್ರೆ ಇವ್ರು ಫಸ್ಟ್ ನನ್ನ ಜನ್ಮ ಭೋಜರಾಜ ಅಂತ ಇತ್ತಂತ ಹೆಸರು. ಅದನ್ನ ಇವರು ಸ್ಕೂಲಿಗೆ ಸೇರ್ಸಕ್ಕೆ ಪ್ರಶಾಂತ್ ಅಂತ ಮಾಡಿದ್ದಾರೆ. ಕೂಗಕ್ಕೆ ಈಸಿ ಆಗಲಿ ಅಂತನಾ? ಸ್ಕೂಲಿಗೆ ಸೇರ್ಸೋದಕ್ಕೆ ಪ್ರಶಾಂತ್ ಅಂತ ಹೆಸರು ಇಟ್ಟು ಕೊಟ್ಟಿದ್ದಾರೆ. ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ ಸರ್. ಎಷ್ಟು ವರ್ಷ ಆಯಿತು? ಅವರು 2006ರಲ್ಲಿ ತೀರ್ಕೊಂಡಿದ್ದಾರೆ. ಏನಾಗಿತ್ತು ಅಪ್ಪಂಗೆ?
ಕರೆಂಟ್ ಶಾಕ್ ಕೊಡ್ತು ಹೊಟ್ಟೋಗಿತ್ತು ಸರ್. ಎಷ್ಟು ವಯಸ್ಸು ಅವಾಗ ಅವ್ರಿಗೆ? ಅವರಿಗೆ 55, 56, 60 ವರ್ಷ ಆಗಿರ್ಬೋದು ಸರ್. ಅಣ್ಣ ನಿನ್ಗೆ ಅನ್ನಿಸ್ತಿಲ್ವಾ ನಮ್ಮ ಅಪ್ಪ ಇಷ್ಟು ಬೇಗ ಹೋದ್ರು, ನಮ್ಮ ಅಮ್ಮನಿಗೆ ಎಷ್ಟು ತೊಂದರೆ ಆಯಿತು, ಇಷ್ಟು ಚಿಕ್ಕ ವಯಸ್ಸು ನಮ್ಮ ಅಪ್ಪ ಯಾಕೆ ಸಾಯಬೇಕಿತ್ತು ಅನ್ನಿಸ್ತಿಲ್ವಾ ನಿನಗೆ? ಅನ್ಸತ್ ಸರ್, ಏನು ಮಾಡೋದು? ಏನು ಮಾಡೋದಲ್ಲ, ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಸರ್, ತಿಳ್ಕೊಬೇಕು. ನಮಗೂ ಆರೋಗ್ಯನೇ ಸರಿ ಇಲ್ಲ. ಒಂದು ನಿಮಿಷ ಇರೋಣ, ನಿನ್ನ ಆರೋಗ್ಯಕ್ಕೆ ಬರ್ತೀನಿ, ಒಂದು ನಿಮಿಷ ಇರು. ನೀನು ಎಲ್ಲಿ ತಪ್ಕೊಂಡಿದ್ಯಾ ತಿಳ್ಕೊ. ನಿನ್ನ ಆರೋಗ್ಯ ಎಷ್ಟು ಸಲ ನನಗೆ ಅರ್ಥ ಆಗತ್ತೆ. ಈಗ ನಿಮ್ಮ ಅಪ್ಪ ಸತ್ತಿರ್ತಕ್ಕಂಥ ದುರ್ಮರಣ ಅಂದಮೇಲೆ ನಿಮ್ಮ ಅಪ್ಪನಿಗೆ ಯಾವ ರೀತಿಯಾಗಿ ನೀನು ಶಾಸ್ತ್ರಬದ್ಧವಾಗಿ ಅವನಿಗೆ ಊಟ ಹಾಕ್ತಾ ಇದೆಯಾ ಹೇಳೋಣ? ವರ್ಷಕ್ಕೊಂದ್ಸಲ ಹಾಕೋಕ್ಕಾಗಿದೆಯಾ ನಿನ್ನ ಕೈಲಿ? ನಾವು ಪಿತೃಪಕ್ಷದಲ್ಲಿ ಈ ಟೈಮಲ್ಲಿ ಮಾಡ್ತೀವಿ. ಅಲೋ, ಒಂದು ನಿಮಿಷ. ನಿಮ್ಮ ತಾಯಿ ಇದ್ದಾರಲ್ವಾ? ಹಾಂ, ತಾಯಿ ಇದ್ದಾರೆ. ಜೀವ ಸಹಿತ ಅವ್ರಿಗೂ ತಿಥಿ ಮಾಡ್ಬಿಡ್ತೀಯಾ? ಏನಣ್ಣ ನಿನ್ಗೆ ಯಾರಣ್ಣ ಕಿತ್ತೋದವ್ರು ಹೇಳ್ಕೊಟ್ಟಿದ್ದು? ಹಾಂ, ಇಲ್ಲ. ನಿಮ್ಮ ಅಮ್ಮ ಇದ್ದಂಗೆ ನೀನು ಮಹಾಲಿಗೆ ಹೆಂಗೆ ಹೋಗ್ತೀಯಾ? ಇಂಥ ಕಿತ್ತೋದವ್ರು ಇರೋದು ನಮ್ಮ ದೇಶದಲ್ಲಿ. ಏನೋ ಒಂದು ಮಾಡ್ಕೊಂಡು ಹೋಗ್ರಿ ಹಾಳಾಗಿ ಅಂತ ಹೇಳ್ತಾರಲ್ಲ, ಅಂಥವ್ರ ಹತ್ರನೇ ಹೋಗೋದು. ಜೀವ ಸಹಿತ ತಾಯಿ ಇರಬೇಕಾದ್ರೆ ಮಹಾಲಯ ಪಕ್ಷ ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು? ಆ ಅಮ್ಮನ ಜೀವ ಸಹಿತ ತಿಥಿ ಮಾಡಿಬಿಡೋದು. ನೀವು ಮಾಡ್ತಿರೋ ಗನ್ಬಾರಿ ತಿಥಿಗೆ ಆ ಅಮ್ಮನೂ ಸಾಯಬೇಕು. ಅಂದರೆ ಇದ್ದು ಸಾಯೋದು ಯಾರು ಅಂದರೆ ನಿಮ್ಮಮ್ಮ. ಈ ಕರ್ಮದಲ್ಲಿ ನೀನು ಸಿಕ್ಕಾಕೊಂಡಿದ್ಯಾ. ಹೆಂಡತಿಯಿಂದ ಉಪಯೋಗ ಇಲ್ಲ, ಕೆಲಸದಿಂದ ಉಪಯೋಗ ಇಲ್ಲ, ನೆಮ್ಮದಿಯಿಂದ ಉಪಯೋಗ ಇಲ್ಲ, ಒಳ್ಳೆ ನಿದ್ದೆ ಇಲ್ಲ, ಒಳ್ಳೆ ಊಟ ಇಲ್ಲ, ಎಲ್ಲಣ್ಣ ಆರೋಗ್ಯ ಬರುತ್ತೆ? ನೀನು ಏನು ತಿಳ್ಕೊಂಡಿದ್ಯಾ ಅಂತ ನಿನ್ಗೆ ಒಳ್ಳೇದಾಗತ್ತಣ್ಣ? ಮದುವೆ ಯಾಕಣ್ಣ ಮಾಡ್ಕೊಂಡೆ ನೀನು ಹೇಳು? ಮೊದಲನೇದಾಗಿ ಮದುವೆ ಮಾಡ್ಕೊಂಡಿದ್ದೇ ತಪ್ಪು ನೀನು. ಅಲ್ಲ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಬೇಜಾರಾಗ್ತಿಲ್ಲ, ತಿಳ್ಕೊಂತ ಇದೀವಲ್ಲ, ಅದು ಖುಷಿನೇ ಆಗ್ತಿದೆ. ಅಷ್ಟೇ. ನಿಮ್ಮ ತಂದೆಗೆ ನೀನು ಮಾಡ್ತಾ ಇರ್ತಕ್ಕಂಥದ್ದು ಫೋಟೋ ಮಡಗ್ಬಿಟ್ಟು ಮಾಡಿದ್ದೆಲ್ಲ ಮುಂದೆ ಸುರಿದ್ಬಿಟ್ಟು ಪೂಜೆ ಮಾಡೋದಾ? ಅದೇ ಅಡುಗೆ ಮಾಡಿದ್ದೆಲ್ಲ ಫೋಟೋ ಮುಂದೆ. ಏನಪ್ಪ ಕತೆ? ತಿನ್ನೋದು ನೀವೇನೆ. ಅಲ್ಲಿ ಯಾರು ನಿಮ್ಮ ಅಪ್ಪನಿಗೆ ಹಾಕಿದ್ದ? ಇದು ಹೆಂಗೆ ಅಂದರೆ, ನಾಯಿಗೆ ಹಾಕ್ಬೇಕಾದ್ರೂ ಅನ್ನ ಹಾಕ್ತಾರೆ, 4-5 ನಾಯಿ ಬರುತ್ತೆ, ಹಂಗಾಗುತ್ತಿದ್ದು ತಗೊಂಡೋಗಿ ಸುರಿದು ಬಿಡೋದು. ಸ್ವಾಮಿ ಅವ್ರೇನೇನು ತಿಂತಿದ್ರು, ಬೀಡಿ ಸಿಗರೇಟು, ಆಹಾ ಎಂಥ ಅದ್ಭುತವಾದ ಜನ ರೀ. ನಿಜ. ಅವ್ರು ಮಾಡಿದ್ದೆಲ್ಲ ತಿಂತಿದ್ದೆಲ್ಲ ಇಟ್ಬಿಟ್ರಂತೆ. ತಿನ್ನೋದು ಯಾರು? ಹಾಕಿದವ್ರು ಅವರೇ ತಿಂತಾರೆ. ಅದು ತಿಂದುಬಿಟ್ಟು ಏನಾದ್ರು ಗರ್ಭಿಣಿ ಹೆಂಗೆ ಸಾಗಿದ್ರೆ ಹುಟ್ಟೋದು ಹುಚ್ಚುಮುಂಡೆದೇ ಹುಟ್ಟೋದು. ಅದು ತಿಂದರೆ ಅದು ಪ್ರಸಾದ ಅಂತಾರೆ ಜನಗಳು. ಹೆಂಗ್ರಿ ಪ್ರಸಾದ ಆಗ್ತಾನೆ? ಮನುಷ್ಯ ಸತ್ತಿರೋದು ಪ್ರಸಾದ ಅಂತೆ. ಮದುವೆ ಆಗಿರೋರ್ಗೆ ಏನಾದ್ರು ತಿನ್ನಿಸ್ಬಿಟ್ರೆ ಮದುವೆ ಆಗೋರಿಗೆ ಅವ್ರ ಜೀವನ ಪರ್ಯಂತ ಅಲೆಮಾರಿ ಜೀವನನೇ. ಸತ್ತವರ ಶ್ರಾದ್ದಕ್ಕೆ ಇಟ್ಟಂಥ ಪ್ರಸಾದ ಅಂದರೆ ಯಾರಿಗದು ಪ್ರಸಾದ? ಎಲ್ಲಿಂದ ಬಂತು ಪ್ರಸಾದ? ಯಾರು ಹೇಳಿದ್ದು? ಹೆಂಗಾಗತ್ತೆ ಪ್ರಸಾದ ಅದು? ಹಾಂ, ಏನು ಕಳೀತಾ ಇದ್ದೀವಿ ನಾವು ಜೀವನದಲ್ಲಿ ಅಂದರೆ ನಿಜಕ್ಕೂ ಹೇಳ್ತೀನಿ, ಹೆಂಗಾಗತ್ತೆ ಪ್ರಸಾದ? ಮಾಡದೇ ಇರೋದೆಲ್ಲ ಮಾಡಿರ್ತಾನೆ ಮನುಷ್ಯ, ಸುಳ್ಳು ಹೇಳಿರ್ತಾನೆ, ಮೋಸ ಮಾಡಿರ್ತಾನೆ. ಸತ್ತವರು ದೇವರು ಹೇಗಾದ್ರು, ಯಾವಾಗಾದ್ರು ನಿಮ್ಗೆ ಹೇಳಿದ್ರು ಅವರು ದೇವರಾಗಿದ್ದೀವಿ ಅಂತ? ಇಲ್ವಲ್ಲ. ಕರೆಕ್ಟಾಗಿ ಸತ್ತಾಗ ಶ್ರಾದ್ದ ಮಾಡೋ ಯೋಗ್ಯತೆ ನಮಗಿಲ್ಲ. ನನಗೆ ಹೇಳ್ಕೊತೀನಿ, ಸತ್ತಾಗ ಸರಿಯಾಗಿ ಶಾಸ್ತ್ರಬದ್ಧವಾಗಿ ಶ್ರಾದ್ದ ಮಾಡೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ಮನುಷ್ಯರು ಸತ್ತ ಮೇಲೆ ಅಪ್ಪನೋ ಅಮ್ಮನೋ ತಾಯಿನೋ ಯಾರೋ ಅವರು ದೇವರು ಅಂದ್ಬಿಟ್ಟು ನಾವು ಪ್ರಸಾದ ತಿನ್ನಕ್ಕೆ ಹೋಗ್ತೀವಿ ಅಂದರೆ, ಆಮೇಲೆ ಜಮೀನಲ್ಲಿ ಹೋಗಿ ಗೋರಿ ಕಟ್ಟಿಸ್ಬಿಟ್ಟು ಅಲ್ಲೂ ಕಾಯಿ ಹೊಡೆದ್ಬಿಟ್ಟು ಅಲ್ಲೂ ಪ್ರಸಾದ ತಿನ್ನುವಂಥ ಜನ ಬೇಕಾದಷ್ಟು ಜನ ಇದ್ದಾರೆ. ಏನ್ರಿ ಬುದ್ಧಿವಂತರು ನಾವು, ಎಂಥ ಅದೃಷ್ಟವಂತರು ರೀ ನಾವು. ಸತ್ತೋರ್ ಗೋರಿ ಕಟ್ಟಿಸೋದೇ ಮೊದಲನೇ ಅಪರಾಧ. ಅದಕ್ಕೆ ಪೂಜೆ ಮಾಡೋದು ಇನ್ನೊಂದು. ಒಂದು ಸಲ ಗೋರಿ ಹತ್ರ ಹೋಗಿ ಪೂಜೆ ಮಾಡಿದ್ರೆ 7 ವರ್ಷ ಸಾಡಿ ಸಾತಿ ಸನಿ ಅಂತ ಹೇಳ್ತಾರೆ ಯಾರು? ಶಾಸ್ತ್ರ ಹೇಳೋರು. ಅವ್ರು ಹೇಳ್ತಾನೆ ಇರ್ತಾರೆ 7 ವರ್ಷ ತಾನೆ ಅಂತ ಸುಮ್ಮನೆ ಇರ್ತಾರೆ. ಬರೋ ವರ್ಷ ಇನ್ನೊಂದು ಸಲ ಹೋಗ್ತಾರೆ. ಯಾವಾಗ ಕೇಳಿದ್ರು ನೀವು ಅದೇ ಹೇಳ್ತಾರೆ. ಏನ್ರಿ ಇದು, ಎಷ್ಟು ಸಲ ಕೇಳಿದ್ರು ಇದನ್ನೇ ಹೇಳ್ತಿರಲ್ಲ ಅಂತ. ಹೇಳೋನಿಗೆ ಗೋರಿ ಪೂಜೆ ಮಾಡ್ತಾವನೆ ಅಂತ ಗೊತ್ತಿಲ್ಲ, ಮಾಡೋನಿಗೆ ನಾನು ಮಾಡಿದ ತಪ್ಪು ಅಂತ ಅವನು ಗೊತ್ತಿಲ್ಲ. ಈ ಥರ ಶಾಸ್ತ್ರಕ್ಕೆ ವಿರೋಧವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಶಾಸ್ತ್ರನೇ ಸತ್ಯ ಅಂತ ನಂಬ್ಕೊಂಡು ನಾವು ಬದುಕ್ತಿರ್ತಕ್ಕಂಥ ನಮ್ಮಂಥ ನತದೃಷ್ಟರು ಎಲ್ಲಿವರೆಗೂ ನೆಮ್ಮದಿಯಾಗಿರೋಕ್ಕಾಗತ್ತೆ? ಯಾರನ್ನು ಕೇಳಿ ಇದೇ ಕತೆ. ಮಗು ಹುಟ್ಟಲಿ ಆರೋಗ್ಯ ಇಲ್ಲ, ಮದುವೆ ಮಾಡ್ಕೊಳ್ಳಿ ಆರೋಗ್ಯ ಇಲ್ಲ, ಮನೆ ಕಟ್ಟಲಿ ಆರೋಗ್ಯ ಇಲ್ಲ. ಎಲ್ಲಿದೆ ಆರೋಗ್ಯ? ಯಾವ ಸ್ಟೋಲ್ ತತ್ತೀರಾ? ನೀವೆಲ್ಲಿವರೆಗೂ ತಿಳ್ಕೊಳ್ಳಲ್ವೋ, ಎಲ್ಲಿವರೆಗೂ ಶ್ರಾದ್ದ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಕ್ರಮವನ್ನು ತಿಳಿಯಲ್ವೋ, ಅಲ್ಲಿವರೆಗೂ ನಿಮ್ಮ ಮನೆಗಳಿಗೆ ಒಂದೊಂದು ನರ್ಸಿಂಗ್ ಹೋಮು, ಒಂದರಲ್ಲಿ ಒಂದು ಆ್ಯಂಬುಲೆನ್ಸು ಪಕ್ಕದಲ್ಲಿ ಸೈಡಲ್ಲಿ, ಇನ್ಮೇಲೆ ಅದಕ್ಕೊಂದು ಡೋರ್ ಇದು ಕಟ್ಟಿಸ್ಬೇಕಾಗತ್ತೆ, ಔಟ್ ಹೌಸು. ಆಂಬುಲೆನ್ಸ್ ಟೈಮ್ ಸಿಗಲ್ವಲ್ಲ, ಒಂದು ಔಟ್ ಹೌಸ್ ಕಟ್ಸ್ಬಿಟ್ಟು ಆಂಬುಲೆನ್ಸ್ ಇಟ್ಕೊಬಿಡೋದು, ಯಾವಾಗ ಬೇಕಾಗ ಹೋಗ್ಬಿಡೋದು. ಈ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ತುಂಬ ದೂರ ಇಲ್ಲ. ಹೆದರ್ಕೊಳ್ಳೋದಲ್ಲ, ನಾನು ಹೆದರಿಸ್ತಾ ಇಲ್ಲ, ಆ ರೀತಿಯಲ್ಲಿ ಜೀವನ ಆಗಿದೆ. ದಯವಿಟ್ಟು ಪ್ರಶಾಂತ್ ಒಂದು ತಿಳ್ಕೊಳ್ಳಿ, ಈ ಕರೆ ಸಿಕ್ಕಿದೆ ನನಗೆ ಎಷ್ಟೋ ಜನ್ಮದ ಪುಣ್ಯ ಅಂತ ಅಂದ್ಕೊಂಡು ನಿಮ್ಮ ಅಪ್ಪನಿಗೆ ಏನು ಶ್ರಾದ್ದ ಕ್ರಿಯೆ ಮಾಡಬೇಕು ಅದನ್ನು ದಯವಿಟ್ಟು ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಿನ್ನ ಅಕೌಂಟ್ ಓಪನ್ ಆಗುತ್ತೆ. ಎಲ್ಲೋ ಒಬ್ಬರು ದೇವ್ರ ಹತ್ರ ಕೂತ್ಕೊಂಡು ಶಾಸ್ತ್ರ ಕೇಳೋದು ಇದೆಲ್ಲ ದಯವಿಟ್ಟು ಬಿಟ್ಬಿಡು. ಹಾಂ, ಗೋಕರ್ಣಕ್ಕೆ ಹೋಗಿ ಅದೆಲ್ಲ ಫಸ್ಟಿಂದೆಲ್ಲ ಮಾಡ್ಬಂದಿದ್ದೆ. ಒಂದು ವರ್ಷ ಅನ್ಕಂತ ಮಾಡಿ ಆಮೇಲೆ ಇದು ಪಿತೃಪಕ್ಷದಲ್ಲಿ ವರ್ಷ ಮಾಡ್ತಾ ಇದ್ದೀವಿ ಈಗ. ಅಣ್ಣ ದಯವಿಟ್ಟು ನೀನು ಮಹಾಲಯ ಮಾಡೋಕ್ಕೆ ಅಧಿಕಾರ ನಿನಗಿಲ್ಲ, ಮಹಾಲಯ ಮಾಡಂಗಿಲ್ಲ. ತಾಯಿ ಇದ್ದಾರೆ, ಎಚ್ಚರಿಕೆ.
ಮಹಾಲಯ ಮಾಡುವಂಥ ವಿಧಾನ ಯಾವುದು? ತರ್ಪಣ ಕೊಡೋಂಗಿಲ್ಲ. ಅದು ಹೇಗೆ ಮಾಡಬೇಕು ಅದು ತಿಳ್ಕೊ. ನಿಮ್ಮ ಅಪ್ಪನ ಪರ್ಟಿಕ್ಯುಲರ್ ಆಗಿ ಸತ್ತಿರುವ ದುರ್ಮರಣಕ್ಕೆ ಪ್ರಾಯಶ್ಚಿತ್ತ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ತಿಳ್ಕೊ. ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು ಕಲಿತಾಗ ನಿನ್ನ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲ ನಿನ್ನ ಹೊಟ್ಟೆಲಿರೋ ಮಕ್ಕಳು ಇದೇ ಅನುಭವಿಸ್ತಾರೆ, ಆಲ್ರೆಡಿ ಪ್ರೆಸೆಂಟ್ ನಿನ್ನ ಮಕ್ಕಳು ಬಂದರೆ ನೀನು ಅಲ್ಲೂ ಕೂಡ ನೋಡ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಸರಿ ಮಾಡ್ಕೊ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪ್ರಶಾಂತ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಇನ್ನೊಬ್ರು ಕಾಲ್ ಇರ್ತಾರೆ. ಲಕ್ಷ್ಮಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಮಗಂದು ಆರಿದ್ರ ನಕ್ಷತ್ರ. ಸ್ವಲ್ಪ ಜೋರಾಗಿ ಮಾತಾಡಿಮಾ. ಆರಿದ್ರ ನಕ್ಷತ್ರ, ಕಿಶೋರ್ ಕುಮಾರ್ ಅಂತ. ಹಾಂ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹೇಳಿ ಗುರುಜಿ. ನಮಸ್ಕಾರ ಗುರುಜಿ. ನಾರಾಯಣ. ಏನು ಅದು ನಮಸ್ಕಾರ ಅಂತ ಹೇಳ್ಬಿಡಮ್ಮ, ಇಷ್ಟು ಜ್ಞಾಪಕ ಮಾಡಿಕೊಂಡು. ಯಾವ ಊರಿಂದ? ಇಲ್ಲ ಸರ್, ಬೆಂಗಳೂರಿಂದ ಕೊಡ್ಗೆಹಳ್ಳಿ ಅಂತ. ಓಕೆ, ಮಗ ಏನು ಮಾಡ್ತಾನೆ? ಮಗ ಕೆಲ್ಸದಲ್ಲಿ ಅವರೇ ಇಂಜಿನಿಯರು. ಓಕೆ, ಏನಾಗಬೇಕು? ಅದೇ ಅದು ಮದುವೆ ಕೆಟ್ಟಾಗೈತೆ. ನಮ್ಮ ಮನೆಯಲ್ಲಿ ತೀರ್ಕೊಂಡು 6 ತಿಂಗಳಾಯ್ತು ಸರ್. ಅದಕ್ಕೆ ಮದುವೆ ಮಾಡ್ಬೋದಾ ಹೆಂಗೆ ಅಂತ. ಈಗ ನೀವೇನು ತೀರ್ಮಾನ ತೊಗೊಂಡಿದ್ದೀರಾ? ಮಾಡೋದಾ ಬೇಡವಾ ಅಂತನಾ ಅಥವಾ ಮಾಡ್ಬಿಡೋಣ ಅಂತನಾ? ಏನು ತೀರ್ಮಾನ ತೊಗೊಂಡಿದ್ದೀರಾ? ಅದೇ ಕೆಟ್ಟಾಗೈತೆ ಮದುವೆ ಎಲ್ಲ. ಮೊನ್ನೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಆ ಥರ ತೀರ್ಕೊಂಡು. ಹಾಂ, ಇದರ ಅರ್ಥ ಏನು ಹೇಳಿ? ಅದೇ ಏನು ಮಾಡೋದು ಅಂತ ನಮ್ಗೆ. ಅಮ್ಮ, ಈ ರೀತಿಯಾಗಿ ಫಿಕ್ಸ್ ಆದಮೇಲೆ ಸತ್ರು ಸಾವಾದರೆ ಇದರ ಅರ್ಥ ಏನು? ಮುಂದೆ ಮದುವೆ ಶುಭ ಕಾರ್ಯ, ಕೇಳಿಸ್ಕೊಮ್ಮ, ಮುಂದೆ ಶುಭ ಕಾರ್ಯ ಮಾಡಬೇಡವೋ ಅಂತ ಹೇಳಿರ್ತಕ್ಕಂಥ ಮೆಸೇಜು. ಇದಕ್ಕೆ ಮೀರಿ ನೀವೇನಾದರೂ ಈ ಕಿತ್ತೋದವ್ರು ಹೇಳ್ತಾರೆ ಇದನ್ನು ವರ್ಷ ತುಂಬೋದ್ರೊಳಗೆ ಮಾಡಿದ್ರೆ ಸತ್ತೋರೆಲ್ಲ ವೈಕುಂಠಕ್ಕೆ ಹೋಗ್ಬಿಡ್ತಾರಂತೆ. ಇಂಥ ಕಿತ್ತೋಗಿರೋ ಶಾಸ್ತ್ರಗಳು ಬೇಕಾಷ್ಟು ಜನ ಇದ್ದಾರೆ. 1 ವರ್ಷದವರೆಗೂ ಸೂತಕ ನಂಬರ್ 1. ಎರಡನೇದು, ಆರಿದ್ರ ನಕ್ಷತ್ರಕ್ಕೆ ಹುಟ್ಟಿದ ಮೇಲೆ ತಂದೆ ಮೊದಲೇ ಹೋಗ್ಬೇಕಿತ್ತು. ಈ ಅಮ್ಮನಿಗೆ ಇನ್ನೂ ಅರ್ಥ ಆಗಿಲ್ಲ. ಈಗ 2ನೇ ಸೆಂಚುರಿ ಇದು. ಅಪ್ಪ ಹಂಗಾದ, ಮಗನಿಗೂ ತಲೆ ಮೇಲೆ ಕಲ್ಲಾಗ್ತಾವ್ರೆ ಇವರು ಮದುವೆ ಮಾಡೋಕ್ಕೆ ಹೋಗಿ. ನನ್ನ ಹೊಟ್ಟೆಯಲ್ಲಿ ಆರಿದ್ರ ನಕ್ಷತ್ರದ ಮಗು ಹುಟ್ಟಿದ್ದಕ್ಕೆ ಕಾರಣ ಏನಂತ ಯಾಕಮ್ಮ ತಿಳ್ಕೊಳ್ಳಿಲ್ಲ? ಏನು ಮದುವೆ ಮಾಡ್ತೀಯಮ್ಮ ತಾಯಿ ನೀನು? ಯಾರಿಗೆ ಮದುವೆ ಮಾಡ್ತೀಯ? ಯಾಕೆ ಮದುವೆ ಮಾಡ್ತೀಯ? ಅಲ್ಲ ಸರ್, ಅವ್ರ ಇದ್ದಂಗೆ ಸೆಟ್ ಆಗಿತ್ತು, ಮದುವೆ ಎಲ್ಲ ಸೆಟ್ ಆಗಿತ್ತು. ಅಮ್ಮ ಸರಿನಮ್ಮ, ಈಗ ಅವ್ರು ಶುಭ ಮಾಡೋಕೆ ಆಗಲಿಲ್ಲ ಹೋದ್ರು ಅಂದರೆ ತಿಳ್ಕೊಬೇಕಾ ಬೇಡವಾ ನೀನು? ಇದ್ರ ಮೇಲೆ ನಿನ್ನಿಷ್ಟ. ಕೇಳೋದ್ರೆ ಕೇಳ್ಕೊಂಡು ಶಾಸ್ತ್ರ ಕೇಳ್ಕೊಂಡು ಮಾಡ್ಕೊ. ಯಾವ ಕಾರಣಕ್ಕೂ ನಿಮ್ಮ ಮಗನ ಸತ್ಯವನ್ನು ತಿಳಿದೆ ನೀನು ಮದುವೆ ಮಾಡಬೇಡ. ನಾಳೆ ಮದುವೆ ಆದಮೇಲೆ ಆ ಗಂಡ ಹೆಂಡತಿ ಕತೆ ನೋಡ್ಕೊಂಡು ನೀನು ತುಂಬ ಬೇಜಾರು ಮಾಡ್ಕೋತೀಯ. ಇದು ಬೇಕಾ ನನಗೆ? ಗಂಡನ ಕಳ್ಕೊಂಡು ಇವನು ಮದುವೆ ಮಾಡಿ ಇದು ಬೇಕಾ ತಾಯಿ ಹೇಳಿ? ಅಲ್ಲ, ಖುಷಿ ಆಯ್ತಾ ಬೇಜಾರಾಯ್ತಾ? ಮದುವೆ 6 ತಿಂಗಳು ತಡ ಆಗಲಿ ಪರವಾಗಿಲ್ಲ, ಎಲ್ಲೂ ಓಡೋಗಲ್ಲ, ಗಂಡು ಹೆಣ್ಣು ಅಲ್ಲೇ ಇರ್ತಾರೆ. ಫೋನಿನಲ್ಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೋತಾರೆ, ಏನು ಯೋಚನೆ ಮಾಡೋಂಗಿಲ್ಲ. ಅದೇನು ನಾವು ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಆರಿದ್ರ ನಕ್ಷತ್ರಕ್ಕೆ ಮದುವೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ಹೇಗೆ ಮಾಡಬೇಕು? ಈಗ ನಮ್ಮ ಯಜಮಾನರು ಸತ್ತಿದ್ದು ಏನಕ್ಕೆ? ಈ ಮದುವೆ ಶುಭ ಅಲ್ಲ, ಎಚ್ಚರಿಕೆ ತಗೋಂತ ಬಲಿಯಾಗಿ ಹೋದರು. ನೀವು ಅದನ್ನು ತಿಳ್ಕೊಳ್ಳದೆ ಗುರುಜಿ ಹೋಗಿ 2 ತಿಂಗಳಾಗಿತ್ತು. ಹುಡುಗಿದೆಲ್ಲ ನೋಡ್ಕೊಂಡು ಬಂದು ಎಲ್ಲ ಮಾತುಕತೆ ಮಾಡ್ಕೊಂಡಿದ್ವಿ. ಅಮ್ಮ ತಿಂಗಳಿಗೆ ಹಂಗಾಯ್ತು. ತಾಯಿ, ನೀನು ಅದನ್ನೇ ಹೇಳ್ತೀರಿ, ನಿನ್ಗೆ ಅರ್ಥನೇ ಆಗಿಲ್ಲ. ನಾನು ಹೇಳಿ ಪ್ರಯೋಜನ ಇಲ್ಲ ಅಮ್ಮ. ಈಗ ಸಾವು ಬಂತು, ಶುಭ ಕಾರ್ಯ ಮಾಡೋಕ್ಕೆ ಮುಂಚೆ ಸತ್ತಿದ್ದಾರೆ, ಸಾವು ಹತ್ರ ಬಂದಿದೆ ಆಯಿತು ಅಂದ ಮೇಲೆ ಈ ಕಾರ್ಯ ನಡೆಯೋದು ಸರಿ ಇಲ್ಲ ಅಂತ ಮೆಸೇಜ್ ಕೊಟ್ಟೈತೆ ಭಗವಂತ, ಕಳಿಸಿದ್ದಾನೆ. ಮಾಡಬೇಡ, ಮುಂದೆ ಹೋಗಬೇಡ ಅಂತ. ನೀನು ಅವ್ರಿದ್ದಂಗೆ ಆಗಿತ್ತು, ಒಪ್ಕೊಂಡಿದ್ರು, ನೋಡಿದ್ರು ಅಂದ್ರೆ ನಾನೇನು ಮಾಡಲಿ? ನಿನ್ನ ಖುಷಿ. ನಾನು ನಿನಗೆ ಆರ್ಡರ್ ಮಾಡಲ್ಲ. ಒಂದಂತೂ ತಿಳ್ಕೊ, ನಾಳೆ ಅನುಭವಿಸೋದು ಬೇಡ. ಈಗ ನೀನು ನಿಮ್ಮ ಗಂಡ ಹೆಂಡತಿ ವಿಚಾರದಲ್ಲಿ ನೀನು ಎಷ್ಟು ಸುಖವಾಗಿ ಅನುಭವಿಸಿದ್ಯಾ, ಈ ಸತ್ಯ ಸ್ವಲ್ಪ ಅರ್ಥ ಮಾಡ್ಕೊ. ಕೂತ್ಕೊಂಡು ಸಾಯಂಕಾಲ ಅರ್ಧ ಗಂಟೆ ಯೋಚನೆ ಮಾಡು. ನನ್ನ ದಾಂಪತ್ಯ, ನನ್ನ ಜೀವನ ಹೇಗಿತ್ತು, ಈ ಮಗು ಹುಟ್ಟಿದ ಮೇಲೆ ನನ್ನ ಗಂಡನಿಗೆ ಏನೇನಾಯಿತು, ನಾನೆಲ್ಲ ಏನು ಅನುಭವಿಸ್ತಾ ಇದ್ದೀನಿ, ಈಗ ನನ್ನ ಮಗ ಏನೆಲ್ಲ ಅನುಭವಿಸವನೆ, ಅದು ತಿಳ್ಕೊಳ್ಳದೆ ಮದುವೆ ಯಾಕಮ್ಮ ಮಾಡ್ತೀಯ ತಾಯಿ? ಅವನಿಗೆ ಮಾತಾಡ್ಸೋದೇ ಕಷ್ಟ. ನೀನು ಮದುವೆ ಹೆಂಗೋ ಮಾಡಿಬಿಟ್ರೆ ಸರಿ ಹೋಗ್ತಾನೆ. ನಿನಗೆ ಬಗ್ಲಿಲ್ಲ, ಬಂದು ಹೆಂಡ್ತಿ ಸರಿ ಮಾಡೋಕ್ಕಾಗತ್ತಾ ಅವನ್ನ? ಈ ಸುಮಾರು ಜನ ಕೆಟ್ಟ ಅಭಿಪ್ರಾಯ ಮಾಡ್ತಾರೆ. ಹೆಂಡ್ತಿ ಬಂದು ಸರಿ ಮಾಡ್ತಾಳೆ ಅಂತ ಆಗುತ್ತೆ ನಮ್ಮದು? ಇಲ್ಲ. ತಾಯಿನೇ ಸರಿ ಮಾಡೋಕ್ಕಾಗಲ್ಲ, ಹೆಂಡ್ತಿ ಹೆಂಗೆ ಸರಿ ಮಾಡ್ತಾಳೆ? ನೋಡ್ತಾಳೆ 2 ಸಲ 3 ಸಲ ಬಾಯ್ ಅಂತಾಳೆ ಅಷ್ಟೇ. ಇದು ಬೇಕಾ? ಹಾಗಂತ ಒಟ್ಟೋಗ್ತದೆ ಮದುವೆ ಮಾಡಬೇಡ ಅಂತ ಹೇಳ್ತಿಲ್ಲ. ಸತ್ಯ ತಿಳ್ಕೊ ತಾಯಿ, ಬೇಜಾರು ಮಾಡ್ಕೋಬೇಡ. ಯಾವುದೇ ತಂದೆ ತಾಯಿ ಮದುವೆ ಮಾಡೋಕ್ಕೆ ಹೊರಟ್ರೆ ಸೂತಕ ಬಂದರೆ ಈ ಮದುವೆ ತಪ್ಪು ಅಂದರೆ ಬಿಟ್ಬಿಡಿ, ಕ್ಯಾನ್ಸಲ್ ಮಾಡಿ ಅಂತಲ್ಲ. ಯಾಕೆ ಆಯ್ತಿದು? ಇದಕ್ಕೆ ನಾನು ಏನು ಮಾಡಬೇಕು? ಶುಭ ಮಾಡೋದು ಯಾವಾಗ? ಸತ್ತವ್ರಿಗೆ ಶ್ರಾದ್ದ ಮಾಡೋದು ಯಾವ ರೀತಿ ಮಾಡಬೇಕು? ಈ ಕರ್ಮಗಳನ್ನ ತೊಳ್ಕೊಂಡು ಮದುವೆ ಮಾಡೋ ತಾಯಿ ಏನೂ ಆಗಲ್ಲ. ಒಳ್ಳೇದ ಗೊತ್ತಾಯ್ತಾ? ಇಷ್ಟು ಮಾಡು ತಾಯಿ, ಸರಿಯಾಗಿ ತಿಳ್ಕೊ. ಒಳ್ಳೆ ಕಡೆ ಹೋಗಿ ಕೇಳು. ಶಾಸ್ತ್ರ ಕೇಳೋರ ಹತ್ರ ಹೋದರೆ
ನಿನಗೆ ಹೇಳ್ತಾರೆ ಮಾಡೋಗಮ್ಮ ಈಗ ಗುರುಬಲ ಸೂಪರ್ ಆಗದೆ ಆಗ ಬಂದರೆ ಗುರುಬಲನೇ ಅಂತ ಎದುರಿಸ್ಬಿಡ್ತಾರೆ ನಿಮಗೆ. ಇಲ್ಲಿ ಎಲ್ಲರೂ ಕೇಳಿದ್ರು ಒಬ್ಬೊಬ್ಬರು ಒಂದೊಂಥರ ಎದುರಿಸ್ತಾರೆ. ಅದಕ್ಕೆ ನೀನು ಫಸ್ಟು ಸತ್ಯ ತಿಳ್ಕೊಬೇಕು. ಮದುವೆ ಅಂತ ಫಿಕ್ಸ್ ಆದಮೇಲೆ ಮನೆಯಲ್ಲಿ ಸಾವು ಯಾಕೆ ಆಗಬೇಕು, ಇದನ್ನು ಪ್ರತಿಯೊಬ್ಬರು ದಯವಿಟ್ಟು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಹತ್ರ ಮಾತನಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಗುರೂಜಿ ಇದ್ದಾರೆ, ಮಾತನಾಡ್ಬೋದು. ಗುರೂಜಿ ದುರ್ಮರಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಇಲ್ಲಿ ಒಂದು ವಿಚಾರ ಏನು, ಯಾಕೆ ಈ ರೀತಿ ಈಗ ಅವ್ರು ಮದುವೆ ಮಾಡಬೇಕಿತ್ತು, ಖುಷಿ, ಹುಡುಗನಿಗೂ ಖುಷಿ ಮದುವೆ ಆಗ್ತಾ ಇದ್ದೀನಿ ಅಂತ, ಈಗ ಹುಡುಗಿಗೂ ಖುಷಿ. ಈ ರೀತಿ ಆದಾಗ ಅವ್ರಿಗೇನು ಅನ್ಸುತ್ತೆ, ಏನಾಯ್ತದ ಆಗಲಿ ಮಾಡ್ಕೊಂಬಿಡೋಣ ಬರುತ್ತಿದ್ದು. ಹೌದು. ಆಮೇಲೆ ಅದಕ್ಕೆ ಸ್ವಲ್ಪ ಇನ್ಯಾರು ಸ್ವಲ್ಪ ಸಣ್ಣ ಪುಟ್ಟ ತಿಳ್ಕೊಂಡು ಹೋಗ್ಕೊಂಡ್ರೆ ಮಾಡ್ರೆ ಚೆನ್ನಾಗತ್ತೆ ಅಂದ್ಬಿಡ್ತಾರೆ. ಆದರೆ ಮದುವೆ ಒಂದೇ ಸಲ ಜೀವನದಲ್ಲಿ ಆಗೋದು. ಅಮ್ಮ ಮನೆ ಸರಿ ಇಲ್ಲ ಅಂತ ಬಿಟ್ಬಿಟ್ಟು ಚೇಂಜ್ ಮಾಡ್ಬೋದು, ಹೆಂಡತಿ ಸರಿ ಇಲ್ಲ ಅಂತ ಬಿಟ್ಬಿಡೋಕ್ಕಾಗತ್ತಾ? ಇಲ್ಲ, ಸಾಧ್ಯ ಇಲ್ಲ. ಆದರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಆಗೋದು, ಸರಿಯಾಗಿ ತಿಳ್ಕೊಂಡು ಮಾಡ್ಕೋಬೇಕು. ಏನು ಸರಿಯಾಗಿ ತಿಳ್ಕೊಳ್ಳೋದು ಅಂತಕ್ಕಂಥ ವಿಚಾರ ಇದೆಯಲ್ಲ, ಅದನ್ನೇ ಇವಾಗ ತೋರಿಸೋಣ. ಏನು, ನಾವು ಹಿಂದೆ ಪೂರ್ವಿಕರು ಈ ರೀತಿ 50 ವರ್ಷ 40 ವರ್ಷ 42 ವರ್ಷ ಮದುವೆ ಆದ ತಕ್ಷಣ ಮದುವೆ ಆಗದೆ ಸತ್ತಿರ್ತಕ್ಕಂಥದ್ದಕ್ಕೆ ಪೂರ್ವಿಕರು ತಿಳ್ಕೊಳ್ಳಿ ಅಂತ ನಾನು ಇವಾಗ ಹೇಳಿದ್ದೀನಿ. ಇದು ತಿಳ್ಕೊಳ್ಳದೆ ನೀವು ಜೀವನದಲ್ಲಿ ಬದುಕೋಕ್ಕಾಗಲ್ಲ. ಯಾಕೆ, ಹಿಂದಿನವ್ರು ಏನು ಅನುಭವಿಸಿದ್ದಾರೆ, ನೀವೇನು ಅನುಭವಿಸ್ತಾ ಇದ್ದೀರಾ, ಇದೆರಡನ್ನೂ ಮರ್ಜ್ ಆಗತ್ತೆ. ಹಿಂದಿನವರು ಅನುಭವಿಸಿರೋದು, ಈಗಿನೂ ಅನುಭವಿಸ್ತಾ ಇರೋದು. ಸೊ ಅವ್ರು ಅನುಭವಿಸಿದ್ದನ್ನು ಇವ್ರು ಅನುಭವಿಸ್ತಾ ಇದ್ದಾರೆ. ಅಲ್ಲೂ ಸಾಲ ತೀರಿಸ್ತಿಲ್ಲ, ಇಲ್ಲೂ ಸಾಲ ತೀರಿಸ್ತಿಲ್ಲ. ಇದು ಕಣಮ್ಮ ಮರಣಗಳಿಗೆ ಪೂರ್ಣವಾಗಿರ್ತಕ್ಕಂಥ ಸತ್ಯ. ನಮ್ಮ ವಂಶಸ್ಥರನ್ನು ತಿಳಿಯದೆ ಶ್ರಾದ್ದ ಕ್ರಿಯೆಗಳನ್ನು ಮಾಡಬಾರದು. ನಾವೇನು ಮಾಡ್ತೀವಿ, ಶ್ರಾದ್ದ ಮಾಡಬೇಕು ಅಂತ ಸೀದಾ ಹೋಗ್ಬಿಟ್ಟು ಅವ್ರಿಗೇನು ಹೇಳಲ್ಲ, ಇನ್ಫಾರ್ಮ್ ಮಾಡಲ್ಲ, ಏನೂ ಮಾಡಲ್ಲ, ಯಾವತ್ತು ಮಾಡಬೇಕು ಅಂತ ತಿಳ್ಕೊಳ್ಳಲ್ಲ. ಪಕ್ಷ ಅಲ್ವಾ ಮಾಡೋದಲ್ವಾ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಅವ್ರು ಮಾಡ್ತಾರೆ, ಕಳಿಸ್ತಾರೆ. ಅವರು ನಿಮ್ಮಲ್ಲಿ ಯಾರ್ಯಾರು ಏನೇನು ಸತ್ತಿದ್ರು ಅಂತ ಇವ್ರೇನು ಹೇಳಲ್ಲ, ಹೇಳ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಅವರು ಏನು ಕೇಳಲ್ಲ. ಯಾಕೆಂದ್ರೆ ಇವ್ರು ಒಳ್ಳೇದಾದ್ರಷ್ಟು ಕೆಟ್ಟದಾದ್ರಷ್ಟು ನಾನು ಕೊಡೋದು ಕೊಡು ಮಾಡಿ ಹೋಗೋ ಕಡೆ ಅಂತಾರೆ. ಅವ್ರಿಗೂ ಬ್ಯುಸಿ ಅಲ್ವೇನಮ್ಮ. ಅದಕ್ಕೆ ಹೇಳೋದು, ಈ ಮಾಸ ಬಂದ್ಬಿಟ್ರೆ 2-3 ಹೆಂಡತಿ ಮಾಡ್ಕೊಂಡ್ರು ತೊಂದರೆ ಆಗಲ್ಲ. ಈ ಪಕ್ಷ ಮಾಸ ಬಂದರೆ ಯಾಕೆಂದರೆ ಮೇಂಟೈನ್ ಮಾಡ್ಬೋದು, ಹಂಗಂತ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಕಾರಣ ಇಷ್ಟೇ, ಸಂಪಾದನೆ ಜಾಸ್ತಿ ಇದ್ದಾಗ ಸಂಸಾರಗಳು ಬೇಕಾಗತ್ತೆ. ಹೌದು, ಸಂಪಾದನೆ ಜಾಸ್ತಿ ಆದಾಗ ಸಂಸಾರಗಳು ಬೇಕಾಗತ್ತೆ, ಮೇಂಟೈನ್ ಆಗಬೇಕಲ್ಲ. ಅದಕ್ಕೋಸ್ಕರ ಇದಕ್ಕೆ ಅನೈತಿಕ ಸಂಪಾದನೆ ಅಂತಾರೆ. ಸಂಪಾದನೆ ಅನೈತಿಕವಾಗಿ ನಡೆದಾಗ ಅನೈತಿಕವಾಗಿ ಬುದ್ಧಿ ಬರುತ್ತೆ. ಯಾಕೆ ಮಾಡ್ಕೋಬಾರ್ದು? ಆಮೇಲೆ ಕೆಲವ್ರು ಹೇಳ್ತಾರೆ, ನೀನು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅವಳಿಂದ ದೆಸೆ ಬರುತ್ತೆ ಅಂತ. ಇಂಥ ಕಿತ್ತೋಗಿರೋ ಶಾಸ್ತ್ರಗಳವರು ಇದ್ದಾರೆ. ಎಷ್ಟೋ ಜನ ದಾರಿ ತಪ್ಪಿಸ್ತಾರೆ. ಹೆಂಗೋ ನೆಮ್ಮದಿಯಾಗಿರ್ತಾನೆ, ಸ್ವಾಮಿ ನನಗೆ ತಾಪತ್ರೆ ಅಂದರೆ ಇನ್ನೊಂದು ಕೆಲಸ ಮಾಡು, ಈ ಹೆಸ್ರನ್ನೊಳ ಹುಡುಕ್ಬಿಟ್ಟು ಮದುವೆ ಮಾಡು, ಲವ್ ಮಾಡ್ಕೊ ಅಂತ ಹೇಳ್ತಾನೆ. ಅದೇನೇನೋ ಹೇಳ್ಬಿಡ್ತಾರೆ ಒಟ್ಟಿನಲ್ಲಿ, ಅದು ಹೇಳೋಕ್ಕಾಗಲ್ಲ ನಾನು. ಅವನು ಮೊದಲೇ ಸಮಸ್ಯೆ, ಇನ್ನೊಂದು ಮಾಡ್ಕೊಂಡು ಇನ್ನೂ ಸಮಸ್ಯೆ. ಈ ಥರದಲ್ಲಿ ಬೇಕಾದಷ್ಟು ಜನ ಇವತ್ತೂ ಕೂಡ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿರೋರು ಈ ರಾಮಾಯಣ ಅನುಭವಿಸ್ತಾ ಇದ್ದಾರೆ. ಆದರೆ ಮಾಡ್ಕೊಂಡ್ಮೇಲೆ ಗೊತ್ತಾಗತ್ತೆ ಅವ್ರಿಗೆ, ನನಗೆ ಬೇಕಿತ್ತಾ ಇದು ಅಂತ. ಎಲ್ಲರ ಕೈಲಿ ಬಯಸ್ಕೋಬೇಕಲ್ಲ. ನೀನು ಏನು ಮಾತಾಡ್ತೀಯ, ನೀನು ಹೆಂಗಿದ್ಯಾ, ನಿನ್ಗೆ ಗೊತ್ತಿರ್ತಾನೆ, ನೀನು ಏನು ಮಾತಾಡಿ ಕೂತ್ಕೊಳ್ಳಿ ಅಂತಾರೆ. ಹಾಗಾಗಿ ಇದೆಲ್ಲ ನಡೆಯೋದಕ್ಕೆ ಕಾರಣ ಏನು ಅಂದರೆ, ನಮಗೆ ಒಂದು ಸತ್ಯ ತಿಳ್ಕೋಬೇಕು. ಏನು, ನಾನು ಅವಾಗಲೇ ಹೇಳಿದೆ, ಕರುಳು ಮತ್ತು ಮಿದುಳು ಇದನ್ನು ತಿಳ್ಕೊಂಡ್ರೆ ಮಾತ್ರ ಹಿಂದಿನವರು ತಿಳ್ಕೊಳಕ್ಕಾಗಿರಲಿಲ್ಲ. ಈಗ ನಾವು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ನೋಡಮ್ಮ ಇಲ್ಲಿ ಪ್ರಯತ್ನ ಮಾಡಬೇಕು. ಮನುಷ್ಯನ ದೇಹದಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳಿದೆ, ಯಾವ್ಯಾವ ಭಾಗದಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗತ್ತೆ ಅಂತ ದಯವಿಟ್ಟು ತಿಳ್ಕೊಂಡ್ರೆ, ಅಯ್ಯಯ್ಯೋ ನೋಡೋಕೆ ಅಸಹ್ಯ ಆಗತ್ತೆ ಅಂದ್ಕೊಂಡ್ರೂ ಪರವಾಗಿಲ್ಲ. ಅಸಹ್ಯವಾಗಿರೋದೇ ನಮ್ಮ ದೇಹದೊಳಗಡೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಬದುಕು ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಮನುಷ್ಯನ ದೇಹದ ಭಾಗಗಳಲ್ಲಿ ಬ್ಯಾಕ್ಟೀರಿಯಾಸು ಎಷ್ಟು ಇದೆ, ನಾವು ಅದರೊಳಗಡೆ ತುಂಬಿಕೊಂಡು ಬದುಕ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗಿದೆಯೇನಮ್ಮ? ನಾವು ಮೇಲೆ ಸ್ಪ್ರೇ ಸೆಂಟ್ ಹಾಕ್ಕೋತೀವಿ, ಆದರೆ ಒಳಗಡೆ ಇರ್ತಕ್ಕಂಥ ಕೊಳಕು, ಒಳಗಡೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಸ್ಗಳು ಎಷ್ಟರ ಮಟ್ಟಕ್ಕೆ ನಮ್ಮನ್ನು ಹಿಂಸೆ ಕೊಡುತ್ತೆ ಅನ್ನೋದಕ್ಕೆ ಈಗ ಆ ಚಿತ್ರದಲ್ಲಿ ತಿಳ್ಕೋಬೇಕು. ಆ ಬ್ಯಾಕ್ಟೀರಿಯಾಸ್ನ ನಾವು ಯಾಕೆ ದೇಹದಲ್ಲಿ ಗೊತ್ತಿಲ್ಲದೆ ತುಂಬಿಕೊಂಡಿದ್ದೀವಿ ಅಂತಂದರೆ, ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 1 kg ತೂಕ ಅಂದರೆ, ಉದಾಹರಣೆ ಈಗ ನೀನು ಒಂದು 55 kg ಇದೆಯಾ ಅಂತ ಇಟ್ಕೊಳ್ಳಮ್ಮ. 55 ಡಬಲ್ 2 ಮಾಡಿದ್ರೆ 110, ಅಂದರೆ 1 kgಗೆ 2 ಗ್ರಾಮ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗತ್ತೆ ಒಂದು ದಿನದಲ್ಲಿ. 1 kg ದೇಹದ ತೂಕಕ್ಕೆ 2 ಗ್ರಾಮ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗತ್ತೆ. ನಮಗೆ ಬೇಡದೇ ಇರೋದು ಅದೇ ನಮ್ಗೆ ಹುಚ್ಚಿಡ್ಸೋದು. ಅದೆಲ್ಲಿದೆ ಅಂದರೆ, ಈ ಮನೆ ಭಾಗ ಬಲಕ್ಕೆ ಬರೋಣ, ಇದು ಒಂದು ವಾಸದ ಮನೆ ಅಂತ ತಿಳ್ಕೊಳ್ಳಿ. ಆ 2 ಗೀಟ್ ಇದೆಯಲ್ಲ, ಸರಳ ರೇಖೆ, ಅದೇ ನಿಮ್ಮ ಮನೆಯ ದ್ವಾರ. ಒಂದು ಮುಂದ್ಗಡೆದು, ಒಂದು ಹಿಂದ್ಗಡೆದು. ಮೊನ್ನೆ ಕೂಡ ಹೇಳಿದ್ದೆ, ಹಿಂದ್ಗಡೆ ಮುಂದ್ಗಡೆ ತಿಳ್ಕೊಳ್ಳದೆ ಬದುಕ್ತಾ ಇದ್ದೀವಿ ಅಂತ. ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮುಂದ್ಗಡೆ ಯಾವುದು? ಮೆದುಳು.
ಹಿಂದ್ಗಡೆ ಯಾವುದು ಕರುಳು, ಈಗ ಅದರ ಮಧ್ಯದಲ್ಲಿರ್ತಕ್ಕಂಥದ್ದು ಬೇರು. ಆ ರೀತಿ ಕನೆಕ್ಟಿವಿಟಿ ಇರ್ತಕ್ಕಂಥ ಮನೆಯನ್ನು ಕಟ್ಟಲಿಕ್ಕಾಗಿದೆಯಾ? ಇದು ಎರಡು ಸಮಸ್ಯೆ ನಮ್ಮ ಜೀವನ ಪರ್ಯಂತ ಎಷ್ಟು ಶತಕೋಟಿ ಜನ್ಮಗಳೆತ್ತಿದ್ರೂ ಈ ಸತ್ಯ ಇಲ್ಲಿವರೆಗೂ ಯಾರೂ ಬಿಚ್ಚಿಟ್ಟಿಲ್ಲ. ಇಲ್ಲಿ ಬ್ಯಾಕ್ಟೀರಿಯಾಸು ಎಷ್ಟು ಮಟ್ಟಕ್ಕೆ ಮನುಷ್ಯನ ಹಿಂಸೆ ಕೊಡುತ್ತೆ ಅಂದರೆ ನಾವು ಮಾಡ್ಕೊಂಡಿರೋದು. ಕೋಪ ಮಾಡ್ಕೊಂಡ್ರೆ ಬ್ಯಾಕ್ಟೀರಿಯಾಸ್ ಜಾಸ್ತಿ, ಫ್ರಿಡ್ಜಲ್ಲಿ ತಿಂದರೆ ಬ್ಯಾಕ್ಟೀರಿಯಾಸ್ ಜಾಸ್ತಿ, ಯೋಚನೆ ಮಾಡಿದ್ರೆ ಬ್ಯಾಕ್ಟೀರಿಯಾಗಳು ಜಾಸ್ತಿ, ನಾವು ಅದರಲ್ಲೇ ಕಾಲ ಕಳೀತಾ ಇರೋದು. ಎಲ್ಲದಕ್ಕಿಂತ ಇವೆರಡಕ್ಕೂ ಇರತಕ್ಕಂಥ ಸತ್ಯ ಏನು ಅಂದರೆ, ಈ ಮನೆ ಕಟ್ತಕ್ಕಂಥ ವಿಧಾನವನ್ನು ಈ ಭಾಗಕ್ಕೆ ಬರಬೇಕು ನಾವು. ಹಿಂಬಾಗಿಲು ಮುಂಬಾಗಿಲು ಅರ್ಥ ಆಗ್ತಾ ಇದೆಯಮ್ಮ? ಹಾಂ ಗುರುಜಿ, ಹೌದು ಅಲ್ವಾ? ನಮಗೆ ದೇವ್ರು ಕೊಟ್ಟಿದ್ದಂತಾನೆ. ಆಮೇಲೆ ಮನೆಗೆ ಯಾಕೆ ಕೊಟ್ಟಿಲ್ಲ? ನಾವು ಮನೆಯನ್ನು ಯಾಕೆ ಕೊಟ್ಟಿಲ್ಲ? ನಾವು ಮನೆಗೆ 2 ಡೋರ್ ಬಿಡಬೇಕು ಅಂತ ಯಾಕೆ ನಮ್ಗೆ ಅರ್ಥ ಆಗಿಲ್ಲ? ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಈ ರೀತಿ ಬಾಗಿಲಿಟ್ಟಿರೋದು ನಾನ್ ಕನ್ಸ್ಟ್ರಕ್ಷನ್ ಮಾಡಿಸೋ ಮನೆ ಬಿಟ್ಟರೆ, ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ಇಂಜಿನಿಯರ್ ಆಗಲಿ, ವಾಸ್ತುವರಾಗಲಿ, ಶಾಸ್ತ್ರಗಳವರಾಗಲಿ ಯಾರು ಈ ರೀತಿ ಮನೆ ಕಟ್ಸಿದ್ರೆ ನಾನು ಚಾಲೆಂಜ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿಬಿಡ್ತೀನಿ. ಇಡೀ ಭಾರತ ದೇಶದಲ್ಲಿ, ನಾಟ್ ಕರ್ನಾಟಕ ಒಂದು ಹೇಳ್ತಾ ಇಲ್ಲ ನಾನು. ಹಿಂಬಾಗಿಲು ಮುಂಗ್ಲಾಲಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ, ನಮ್ಮ ದೇಹದಲ್ಲಿರ್ತಕ್ಕಂತಹ ಕ್ರಿಮಿಕೀಟಗಳನ್ನು ದೂರ ಮಾಡೋದಕ್ಕೆ ಮನೆಯ ವಾತಾವರಣ ತುಂಬ ಅತಿ ಮೌಲ್ಯ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಹೌದು. ವಾಸ್ತು ಪ್ರಕಾರ ಸ್ವಾಮಿ, ಆ ವಾಸ್ತು ಅನ್ನೋರು ಮೊದಲು ಕಬ್ಬು ಕಟ್ಟಬೇಕು. ವಾಸ್ತು ಅಂತ ಹೇಳ್ತಾರಲ್ಲ, ಅವರು ಕಬ್ಬು ಕಟ್ಟಾಕಬೇಕು. ಯಾಕೆಂದ್ರೆ ಅದು ನಿಜವಾದ ವಿಚಾರ ಅಲ್ವೇ ಅಲ್ಲ, ಆದರೆ ಹೆಸರು ಅರ್ಥನೇ ಇಲ್ಲ. ಆದರೂ ಹೇಳ್ತಿದ್ದಾರೆ, ಜನ ನಂಬ್ತಿದ್ದಾರೆ, ಏನೋ ಮಾಡ್ಕೊಳ್ಳಿ. ಈಗ ಸತ್ಯ ಅರ್ಥ ಮಾಡ್ಕೋಬೇಕು. ಅಕ್ಷರದಲ್ಲಿ ಕಾಣಿಸ್ತಾ ಇದೆ, ಮೆದುಳಿಂದ ಏನೇನು ಸಮಸ್ಯೆ ಇದೆ ಅಂತ ಅಲ್ಲೇ ಕಾಣಿಸ್ತಾ ಇದೆ. ಕರುಳಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಲ್ಲೇ ಕಾಣ್ತಾ ಇದೆ. ಸೂಕ್ಷ್ಮಾಣುಗಳ ಪಲ್ಲಾಟ ಅಂದರೆ ನಮಗೆ ಬೇಡದೇ ಇರತಕ್ಕಂತಹ ಸೂಕ್ಷ್ಮಾಣುಗಳ ಪಲ್ಲಾಟ ಅಂದರೆ ನಮ್ಮನ್ನು ಆಟ ಆಡಿಸುತ್ತೆ. ಯಾವುದು? ಕರುಳು. ಅದು ಮೇಲ್ಗಡೆ ತಿಳ್ಕೋಬೇಕು. ಮುಖ್ಯವಾಗಿರ್ತಕ್ಕಂಥದ್ದು ಬೆನ್ನಿನ ಭಾಗ, ಅಂಗಾಂಗಗಳನ್ನು ಹೇಗೆ ನಾವು ಇಟ್ಕೋಬೇಕು ಅಂದರೆ ಎಲ್ಲವನ್ನು ಎಲ್ಲ ಡೊಂಕ ಪಂಕ ಕುತ್ಕೊಳ್ಳೋದಕ್ಕೆ ಇದೇ ಮೂಲ ಕಾರಣ. ಯಾರೇ ಮನೆಯಲ್ಲಿ ಮಕ್ಕಳು ದೊಡ್ಡವರು ಯಾರೇ ಆಗಲಿ ನೇರವಾಗಿ ಕುತ್ಕೊಳ್ಳೋ ಅಭ್ಯಾಸ ಇಲ್ಲ. ಈಗ ಈ 2 ಸತ್ಯವನ್ನು ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಯೋಚನೆ ಮಾಡಬೇಕು, ಎಷ್ಟು ಸತ್ಯವಾಗಿದೆ ಅಂತಕ್ಕಂಥದ್ದು. ಈ ಕರುಳು ಮತ್ತು ಮೆದುಳು ಎಷ್ಟು ಸಾಕು, ವಿವರ ಕೊಡೋಣ. ಈ ಕರುಳು ಮತ್ತು ಮೆದುಳನ್ನು ನಾವು ಯಾಕೆ ನಾವು ಗುರುತಿಸ್ಬೇಕು? ನಾವೇನು ಅನ್ಕೊಂಡಿದೀವಿ ಹೇಳಮ್ಮ? ದೇವ್ರು ಕೊಟ್ಟವನೇ. ಹೌದು, ದೇವ್ರು ಕೊಟ್ಟವನೇ. ಶೋರೂಮಲ್ಲಿ ಗಾಡಿ ತಗೋತೀಯ, ಡ್ರೈವಿಂಗ್ ಬರ್ದರೆ ಏನು ಮಾಡೋಣ? ಗಾಡಿನಲ್ಲೇ ನಿಲ್ಲಿಸಿರ್ಬೇಕಷ್ಟೇ. ಹಾಗೆ ನಮ್ಮ ಜನ ತಿಳ್ಕೊಳ್ಳೋದೇನು ಅಂದರೆ, ದೇವರು ಅಚ್ಚುಕಟ್ಟಾಗಿ ಅನುಕೂಲವಾಗಿ ನಾನು ಒಂದು ಒಳ್ಳೆ ಗಾಡಿ ತಗೋಬೇಕು, ತಗೊಂಡು ನಿಮ್ಗೆ ಡ್ರೈವಿಂಗ್ ಬರುತ್ತಾ? ಇಲ್ಲ. ಮತ್ತು ಗಾಡಿ ವ್ಯಾಲ್ಯೂ ಏನು ಗೊತ್ತಾಗುತ್ತೆ? ಹಾಗೆ ನಾವು ಮಗುವನ್ನು ಪಡ್ಕೋತೀವಿ. ನಾವು ಕೂಡ ಹುಟ್ಟಿದ್ದೀವಿ ಅಲ್ವಾ? ನಮಗೂ ಗೊತ್ತಿಲ್ಲ, ಮಗುಗೂ ಗೊತ್ತಿಲ್ಲ. ಇದಕ್ಕೆ ಕಾರಣ ಎಷ್ಟಂದರೆ, ನಿದ್ರೆ. ಅದೃಷ್ಟ ಇರೋದು ಯಾರಿಗೆ ಅಂದರೆ, ಒಳ್ಳೆ ನಿದ್ದೆ ಬರೋರಿಗೆ ಮಾತ್ರ ಅದೃಷ್ಟವಂತರು. ಹಂಗಂತ ಬೆಳಗ್ಗೆ ಸಾಯಂಕಾಲ ನಿದ್ದೆ ಮಾಡೋರಿಗೆ ದರಿದ್ರ ಅದು. ಇನ್ನು ಕೆಲವು ಅದರಲ್ಲೇ ಕಾಯ್ತಿರ್ತಾರೆ, ಸ್ವಾಮಿ ನಾನು ಎಲ್ಲಿ ಕೂತ್ಕೊಳ್ಳಿ, ಎಳ್ನೀರ ಮೇಲೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ, ನಾನು ಬಸ್ಸಲ್ಲಿ ಹೋದ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ. ದರಿದ್ರ ನಿದ್ದೆ ಅದು. ಹೌದು. ಸಮಯಕ್ಕನುಸಾರವಾಗಿ ನಿದ್ದೆ ಬರುವುದು ಅದೃಷ್ಟವಂತರಿಗೆ ಮಾತ್ರ. ಮಕ್ಕಳಾದಿಯಾಗಿ ಮಕ್ಕಳು ಮಲಗಿಸ್ಬೇಕಾದ್ರೆ ಕೆಲವು ಅಪ್ಪ ಅಮ್ಮ ಏನು ಕಷ್ಟಪಡ್ತಾರೆ ಅಂದರೆ, ಅದು ಮಲಕ್ಕಳಂಗಿಲ್ಲ, ಅಪ್ಪ ಅಮ್ಮ ಮಲಗಂಗಿಲ್ಲ. ಏನು ಹೇಳ್ತೀಯಾ? ಹೌದು. ಅದಕ್ಕೆ ನಿದ್ದೆ ಬರೋದು ಮಧ್ಯರಾತ್ರಿ ಆಗ್ಬೋದು. ಅದಕ್ಕೋಸ್ಕರ ಗಂಡ ಹೆಂಡತಿ ಬೆಳಗ್ಗೆ ಜಗಳ ಮಾಡ್ತಾರೆ. ನಿನ್ನಂಗೆ ಹುಟ್ಟುಬಿಡ್ತು ಅಂತ ಹೆಂಡತಿ ಹೇಳ್ತಾಳೆ, ನಿನ್ನಂಗೆ ಹುಟ್ಟುಬಿಡ್ತು ಅಂತ ಗಂಡ ಹೇಳ್ತಾನೆ. ಇಲ್ಲಿ ಇಬ್ಬರಂಗೆ ಹುಟ್ಟೈತೆ ಅಂತ ಇಬ್ಬರು ಒಪ್ಕೊಳ್ಳಲ್ಲ. ನಿಜ. ಅವಳು ಅವ್ನಿಗೆ ಹೇಳೋದು, ಅವ್ನು ಇವಳಿಗೂ ಹೇಳೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಬೆಳಿಗ್ಗೆ ಎದ್ದಾಗ ಹೆಂಡ್ತಿನೂ ಹೇಳೋಕ್ಕಾಗಲ್ಲ ಲೇಟು, ಗಂಡನೂ ಹೇಳೋಕ್ಕಾಗಲ್ಲ ಲೇಟು, ಆದರೂ ಡ್ಯೂಟಿಗೆ ಹೋಗಬೇಕು, ಹೇಳಲೇಬೇಕು. ಎದ್ದ ಮೇಲೆ ಮನಸ್ಸು ಚೆನ್ನಾಗಿರಲ್ಲ, ಜಗಳ ರಂಪ ನಡೆಯುತ್ತೆ. ಆದರೆ ಇದನ್ನು ನಾವು ಎಲ್ಲಿವರೆಗೂ ಎಳ್ಕೊಂಡು ಹೋಗ್ತೀವಿ? ಆಯುಸ್ ಕಮ್ಮಿ ಆಗುತ್ತಾ ಇಲ್ವಾ? ಆಗುತ್ತೆ. ಇದಕ್ಕೆ 2 ವಿಧದಲ್ಲಿದೆ. ಅದೃಷ್ಟವಂತ ನಿದ್ದೆ ಮಾಡ್ತಕ್ಕಂಥವ್ರಿಗೆ ದೀರ್ಘಾಯುಸ್ವಂತರಾಗಿ ಸಾಯ್ತಾರೆ. ಅದೃಷ್ಟವಂತರು ನಿದ್ದೆ ಚೆನ್ನಾಗಿ ಬಂದಾಗ ಏನಾಗತ್ತೆ ಅಂದ್ರು, ಮೌನವನ್ನು ಜಾಸ್ತಿಯಾಗಿ ಅನುಸರಿಸ್ತಾರೆ. ಅವರು ಚೆನ್ನಾಗಿ ನಿದ್ದೆ ಮಾಡಿದರು ಜಾಸ್ತಿಯಾಗಿ ಸಿಕ್ಕಾಬಟ್ಟೆ ಮಾತಾಡಕ್ ಹೋಗಲ್ಲ. ಕೆಲವು ಮಕ್ಕಳನ್ನ ಮಾತಾಡ್ಸು ನೀನು ಮೇಲೆ ಬಿದ್ದುಬಿಡ್ತಾರೆ. ಹೌದು, ಏನು ಇಷ್ಟೊಂದು ಮಾತಾಡುತ್ತೆ ಅಂತ. ಅದಕ್ಕೆ ಮೋಷನ್ ಪ್ರಾಬ್ಲಮ್ ಇದೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ನನ್ನ ಮಗ ತುಂಬ ಹೈಪರ್ ಆ್ಯಕ್ಟಿವ್ ಅಂತಾರೆ. ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಹೈಪರ್ ಆ್ಯಕ್ಟಿವ್ ಅಂತೆ, ಹುಚ್ಚುಚ್ಚಂಗೆ ಆಡ್ತಿರ್ತದೆ ಅದು. ಇವ್ರು ಅನ್ಕೊಳ್ತಾರೆ ಮಗ ಅಲ್ಲ, ಇವ್ರ ಮಗು ಅಲ್ವಾ, ನನ್ನ ಮಗು ತುಂಬ ಆಕ್ಟಿವ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಓದ್ತಾನೆ. ಈಗ ಹೇಳದ್ನಲ್ಲ, ಮೇಡಮ್ ಲವ್ ಮಾಡೋದು, ಆ ಥರ ಓದ್ಬಿಟ್ಟು ಮೇಡಮ್ ಲವ್ ಮಾಡೋದು ಏನಕ್ಕೆ ಬೇಕದು ಅಲ್ವಾ? ಹಾಗಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಈ ಮಾತಿದ್ದು ಲವ್ ವಿಷಯ ತರ್ತಾ ಇದ್ದೀನಿ ಅಂದರೆ, ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಆಗಲಿ ಅಂತ ಆಡೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಶಾಸ್ತ್ರ ಎಲ್ಲರೂ ಹೇಳ್ತಾರೆ, ಆ ಶಾಸ್ತ್ರ ಕೇಳಿ ನಮಗೇನು ಆಗಿಲ್ಲ, ವರ್ಕೌಟ್ ಆಗಿಲ್ಲ. ಇಲ್ಲಿ ರಿಯಾಲಿಟಿಗೆ ಬಂದ್ಬಿಡೋಣ, ಓಪನ್ ಮಾರ್ಕೆಟ್ಗೆ ಬಂದ್ಬಿಡೋಣ.
ಫೀಲ್ಡಿಗೆ ಬಂದ್ಬಿಡೋಣ. ನೀನು ಏನು ತಿಳ್ಕೊ, ನಾನು ಏನು ಹೇಳ್ತೀನಿ. ಅಂದರೆ ಈ ಸತ್ಯವನ್ನು ನೀವು ವಿಮರ್ಶೆ ಮಾಡಿಕೊಂಡಾಗ ಜೀವನ ಸತ್ಯ ಅರ್ಥ ಆಗತ್ತೆ. ಅದಕ್ಕೋಸ್ಕರವಾಗಿ ನಾವು ನಿದ್ದೆ ಬರೆಸ್ಕೊಳ್ಳೋ ರೀತಿ ಯಾರು ನಿದ್ದೆ ಮಾಡ್ತಾರೆ, ನಿದ್ದೆ ಬರೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರಲ್ಲಮ್ಮ, ನನ್ನ ನಿದ್ದೆ ಬರ್ತಾ ಇಲ್ಲ, ಏನಾದ್ರು ಒಂದು ಮಾಡಬೇಕು ಅಂತಾರಲ್ಲ, ಇವರು ದುರಾದೃಷ್ಟವಂತರು. ಆಸ್ತಿ ಇದೆ, ದಾಂಪತ್ಯ ಇದೆ, ಒಳ್ಳೆ ರೀತಿ ಸ್ಟೇಜಲ್ಲಿ ಇದ್ದೀರಾ, ಆದರೂ ನಿದ್ದೆ ಬರಲ್ಲ ಅಂದಮೇಲೆ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಮೇಲೆ ಬೀಳ್ತಾರೆ. ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಕುಟುಂಬ ಚೆನ್ನಾಗಿರಲ್ಲ, ಆರೋಗ್ಯ ಮೊದಲೇ ಕೆಟ್ಟಿರುತ್ತೆ, ಜಡಕ್ಕಂತ ಎಲ್ಲೋ ಹಾರ್ಟ್ ಅಟ್ಯಾಕೋ ಇನ್ನೊಂದು ಆಗಿ ಸಾಯ್ತಾರೆ. ಈ ದುರ್ಮರಣಗಳೀಗ ಜಾಸ್ತಿ ಇದೆಯಂತೆ ಇಲ್ಲ ಅಂತ್ಯಮ್ಮ? ಇದೆ, ಹೌದು. ಮಕ್ಕಳಿಂದ ಹಿಡಿದು ಹಾರ್ಟ್ ಅಟ್ಯಾಕ್ ಅನ್ಬೋದು, ಏನೇ ಆಗಿರ್ಬೋದು. ಈ ದುರ್ಮರಣಗಳಿಗೆ ಕಾರಣ ಏನು ಅಂತ ಯಾಕೆ ತಿಳ್ಕೊಳಕ್ಕಾಗಿಲ್ಲ ಅಂತಕ್ಕಂಥ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದಕ್ಕೇನು ಅಂದರೆ ಏನೋ ಆಯಿತು ಸಾಯಿತು ಅಂತ ಶಾಸ್ತ್ರಗಳವರು ಹೇಳ್ತಾರೆ. ಏನಕ್ಕಾಯಿತು, ಕಾರಣ ಏನಕ್ಕೆ ನಡೀತು ದುರಂತ, ದಯವಿಟ್ಟು ಕೇಳಿ. ನೀವು ಕೇಳಿದ್ರೆ ಅವ್ರು ಹೇಳಕ್ಕೆ ಬರೋದು ಇಲ್ವಲ್ಲ, ಹೇಳೋದೆಲ್ಲ ಬಂತು, ಸತ್ರು ತಿಥಿ ಮಾಡ್ರಿ ಅಂತ ಅಷ್ಟೇ ಹೇಳೋದು. ಆ ಕಾರಣದಿಂದಾಗಿ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಸತ್ಯವಾದ ಒಂದು ವಿಚಾರ ಯಾವುದು ಅಂದರೆ, ನಿದ್ದೆಯನ್ನು ಅದೃಷ್ಟವಂತರಿಗೆ ಮಾತ್ರ ನಿದ್ದೆ ಬರೋದು ಅಂತ ಹೇಳಿದ್ದೀನಲ್ಲ, ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ ಅಂದರೆ ತಿಳ್ಕೊಳ್ಳಿ, ನಿಮ್ಮ ಟಾರ್ಚರ್, ನಿಮ್ಮ ದೇಹದಲ್ಲಿ ಅಡಗಿರ್ತಕ್ಕಂತಹ ಬ್ಯಾಕ್ಟೀರಿಯಸ್ಗಳು ನಿಮ್ಮ ಮಗುವಿಗೆ ಪಾದಾರ್ಪಣೆ ಆಗಿದೆ. ಅದೇ ಮಗು ಅನುಭವಿಸ್ತಾ ಇದೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಮಗುವನ್ನು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಓದಿಸ್ತೀನಿ ಅಂತ ಕನಸು ಕಾಣೋ ನೀವು ಮಕ್ಕಳನ್ನು ತಿರುಗಿ ಬೀಳೋ ಥರ ಮಾಡಿಕೊಂಡು ಮಕ್ಕಳ ಮೇಲೆ ನೀವು ಬೀಳ್ತೀರಾ, ನಿಮ್ಮ ಮೇಲೆ ಮಕ್ಕಳು ಬೀಳ್ತಾರೆ. ಇದು ಒಂದು ಜೀವನನಾ? ಈ ಒಂದು ಕಾಯಿಲೆ ನಿಮ್ಮಲ್ಲಿ ಉತ್ಪತ್ತಿಯಾಗೋಕ್ಕೆ ಇದೇ ಮೂಲ ಕಾರಣ ಆಗುತ್ತೆ. ಯಾರಿಗೂ ಕೂಡ ಕರುಳಿನಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ತಿಳ್ಕೋಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ, ತದನಂತರ ತಿಳಿಸ್ಕೊಡಿ. ಮಮತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಮತಾ. ನಮಸ್ತೆ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಮಕ ನಕ್ಷತ್ರ ಸಿಂಹರಾಶಿ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರ್ದಮ್ಮ ಮಕ ನಕ್ಷತ್ರ? ನಿಂದೇನಾ? ಹ್ಞೂ ಸರ್, ನಂದೇನೆ. ಏನು ಓದಿದ್ಯಾ? BA ಮಾಡಿದ್ದೀನಿ ಗುರುಜಿ. ಎಷ್ಟಮ್ಮ ವಯಸ್ಸು? 32. ಮದುವೆ ಆಗಿದೆ ಗುರುಜಿ. ಎಷ್ಟು ವರ್ಷ ಆಯಿತು? 3 ವರ್ಷ. ಹೇಗಿದೆ ಜೀವನ, ಮದುವೆ ಜೀವನ? ಪರವಾಗಿಲ್ಲ ಗುರುಜಿ. ಯಾವುದ್ರಲ್ಲಿ ಪರವಾಗಿಲ್ಲ? ದುಡ್ಡಲ್ಲ, ನೆಮ್ಮದಿ ಅಲ್ಲ, ಯಾವುದ್ರಲ್ಲಿ? ದುಡ್ಡಲ್ಲೂ ಇಲ್ಲ, ನೆಮ್ಮದಿ ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಓಕೆ. ಆರೋಗ್ಯದ ಸಮಸ್ಯೆ. ಯಾವಾಗಿಂದ ಗೊತ್ತಾಯ್ತು ಆರೋಗ್ಯ ಸಮಸ್ಯೆ ಅಂತ? ಈಗ ಒಂದು 5 ತಿಂಗಳು. ಅದಕ್ಕೆ ಮುಂಚೆ ಚೆನ್ನಾಗಿತ್ತಾ? ಅದಕ್ಕೆ ಮುಂಚೆ ಪರವಾಗಿಲ್ಲ ಗುರುಜಿ. ಈಗ ಇನ್ನೊಂದು 5 ತಿಂಗಳಿಂದ ಜಾಸ್ತಿ ಹುಷಾರಿಂದ ಆಗ್ಬಿಟ್ಟಿದೆ. ಓಕೆ. ಬ್ಲಡ್ ಚೆಕ್ ಮಾಡಿಸ್ತೀಯಮ್ಮ? ಹ್ಞೂ ಗುರುಜಿ, ಮಾಡಿಸ್ತಿದ್ದೀನಿ. ಯಾವಾಗ? ಮಾಡ್ತಿಲ್ಲ, ಮುಂಚೆ ಮಾಡ್ತಿದ್ವಿ. ಯಾವಾಗ ಮಾಡಿಸ್ದೆ? ನಾಳೆ ಒಂದು ಪಾಪು ಆದಾಗ ಮಾಡ್ತೀನಿ ಗುರುಜಿ. ಏನು ಹೇಳಿದ್ರು ಡಾಕ್ಟ್ರು? ಏನು ಹೇಳಿದ್ರೆ ಗುರುಜಿ, ಇದು ECG ಎಲ್ಲ ಮಾಡ್ತಿದ್ವಿ, ಎಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನಿನ್ಗೇನು ಅನ್ನಿಸ್ತು ಅವಾಗ? ಒಂದು ಪೆಟ್ಟು. ನಿನ್ಗೇನು ಅನ್ನಿಸ್ತು ಅವಾಗ? ಏನೂ ಇಲ್ಲ, ತೊಂದರೆ ಇಲ್ಲ ಅಂತಂದ್ರು. ನನಗೆ ತೊಂದರೆ ಇದೆಯಲ್ಲ ಅಂತ ಯಾರಿಗೆ ಹೇಳಿ ಅಂತ ಅನ್ನಿಸ್ತಿಲ್ವಾ? ಇದೇ ಗೊತ್ತು, ಗೊತ್ತು, ಏನು ಹೇಳಕ್ಕಾಗಿಲ್ಲ. ಓಕೆ. ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಕಾರ್ ಓಡಿಸ್ತಾರೆ ಗುರುಜಿ. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತಾರೆ? ಬೆಳಗ್ಗೆ ಒಂದೊಂದ್ಸತಿ 3 ಗಂಟೆ 2 ಗಂಟೆ ಹಿಂಗೆ ಬರ್ತಾರೆ ಗುರುಜಿ. ಬೆಳಗ್ಗೆ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಬರ್ತಾರಾ? ಪ್ರತಿದಿನ? ಒಂದಿನ ಹೋಗ್ತಾರೆ, ಒಂದೊಂದು ದಿನ ಹೋಗಲ್ಲ. ಓಕೆ. ಅಂತೂ ಯಾವಾಗಿದ್ರೂ ಕತ್ತೆ ಆಗೋರೊಳಗಡೆ ಮನೆಗೆ ಬರ್ತಾರೆ? ನೋ ಗುರುಜಿ. ಓಕೆ, ಅದೃಷ್ಟ ಮಾಡಿದೆ. ಓಕೆ, ವಿಷಯಕ್ಕೆ ಬರ್ತೀನಿ. ಈಗ ನೀನು ನಿದ್ದೆ ಮಾಡೋದು ಕರೆಕ್ಟಾಗಿದೆ ಅನ್ಸುತ್ತಾ ನಿನಗೆ? ಇಲ್ಲ ಗುರುಜಿ, ನಿದ್ದೆನೇ ಬರೋದಿಲ್ಲ. ಏನು ಮಾಡೋಣ ಈಗ? ನೀನು ಮದುವೆ ಮಾಡ್ಕೊಂಡಿದ್ದೆ ತಪ್ಪು ಅಂತ ನನ್ನ ಪ್ರಕಾರ ಹೇಳ್ತೀನಿ. ಮಕೆ ನಕ್ಷತ್ರದವರು ಸಿಂಹರಾಶಿರು ಮದುವೆ ಮಾಡಬೇಡ್ರಿ. ಅವ್ರ ಜೀವನದಲ್ಲಿ ನೆಮ್ಮದಿ ಇರಲ್ಲ, ಒಳ್ಳೆ ನಿದ್ದೆ ಇಲ್ಲ, ಒಳ್ಳೆ ಊಟ ಇಲ್ಲ, ಒಳ್ಳೆ ಖುಷಿ ಇಲ್ಲ. ಯಾಕೆ ಮದುವೆ, ಯಾಕೆ ಮಕ್ಕಳು? ಅಮ್ಮ ಜೀವನ ಪರ್ಯಂತ ರಿಪೇರಿ ಇಲ್ಲ ಇದಕ್ಕೆ. ಹಾಗಿದ್ದ ಮೇಲೆ ಮದುವೆ ಯಾಕೆ ಪ್ರಶ್ನೆ ಬರುತ್ತೆ. ಹಾಗಂತ ಮದುವೆಯಿಂದ ಇರೋಕ್ಕಾಗತ್ತಾ? ಸರಿ, ಮದುವೆ ಮಾಡ್ಕೊಳಕ್ಕೆ ರೆಡಿ ಇರಬೇಕಲ್ಲ, ಪೂರ್ವಸಿದ್ಧತೆ ಬೇಕಲ್ಲ. ಒಂದು ಮದುವೆ ಹೆಣ್ಣು ಹೇಗಿರಬೇಕು ಅಂದರೆ ವಯಸ್ಸಲ್ಲಿರಬೇಕು, ಅಷ್ಟೇ ಗೊತ್ತಿರೋದು. ನಿಜ. ಅಷ್ಟೇ. ವಯಸ್ಕಳು ಆಗಿದ್ದಾಳೆ ಮದುವೆ ಮಾಡಿ, ವಯಸ್ಕನಾಗಿದ್ದಾನೆ ಮದುವೆ ಮಾಡಿ, ಒಳಗಡೆ ಪೋಕಲ್ ಏನೇ ಇರಲಿ. ಹೌದಾ? ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡಿಬಿಟ್ರೆ ಸೂಪರ್ ಮದುವೆ. ಈಗ ಈ ಹುಡುಗಿ ಕೇಳೋ ಪ್ರಶ್ನೆಗೆ ಯಾರು ಉತ್ತರ ಕೊಡೋಕ್ಕಾಗತ್ತಮ್ಮ? ನಿದ್ದೆನೇ ಇಲ್ಲ ಅಂದರೆ ಈ ಹುಡುಗಿ ಆರೋಗ್ಯ ಹೆಂಗೆ ಬರುತ್ತೆ?
ಈಗ ಬ್ಲಡ್ ಚೆಕ್ ಮಾಡಿಸಾಯ್ತು, ಏನೂ ಇಲ್ಲ ನಾರ್ಮಲ್ ಅಂದರು. ಅಮ್ಮ ಈ ಥರ ರಿಪೋರ್ಟು ಬೇಕಾದ ಜನಕ್ಕೆ ಬರುತ್ತೆ. ಮನೆಗೆ ಬಂದು ತಗೊಂಡು ಇವರು ಟ್ಯಾಬ್ಲೆಟನ್ನು ಬರ್ಕೊಟ್ರೆ ರಪ್ಪಂತ ಬಿಸಾಕ್ತಾರೆ. ಯಾಕೆ ಅಂದರೆ ನಾನು ಎಲ್ಲೋದ್ರು ಡಾಕ್ಟ್ರು ಸರಿಯಾಗಿ ಹೇಳಲ್ಲ, ಯಾವ ಡಾಕ್ಟ್ರು ಸರಿ ಇಲ್ಲ ಅಂತ ಬಿಸಾಕ್ತಾರೆ ಮಾತ್ರೆನ. ತಿರ್ಗಾ ಅದನ್ನೇ ಎತ್ಕೊಂಡು ನುಂಗಲೇಬೇಕು, ಯಾಕೆ ಬದುಕಬೇಕಲ್ಲ ಅಲ್ವಾ? ಡಾಕ್ಟ್ರು ಸರಿ ಇಲ್ಲ ಅಂತಲ್ಲ, ದೇವ್ರು ಸರಿ ಇಲ್ಲ ಅಂತಲ್ಲ, ನಾನು ಸರಿ ಇಲ್ಲ ಅಂತ ಒಪ್ಕೋಬೇಕು. ನಮ್ಮಲ್ಲಿ ಅದು ಒಪ್ಕೊಳ್ಳೋ ಮಾತೇ ಇಲ್ಲ. ಅಮ್ಮ ನಿನಗೆ ಅರ್ಥ ಆಗ್ತಾ ಇದೆಯಾ, ಬೇಜಾರಾಗ್ತಾ ಇದೆಯಾ? ಏನಿಲ್ಲ ಗುರುಜಿ, ಬೇಜಾರೇನಿಲ್ಲ. ನಿನಗೆ ಮಕ್ಕಳು? ಒಂದ್ ಮಗು ಇದೆ ಗುರುಜಿ. ಏನು ನಕ್ಷತ್ರ ಮಗುದು? ಮಗುದು ನಕ್ಷತ್ರ ಗೊತ್ತಿಲ್ಲ. ಒಂದು ಮಗು, ತಾಯಿ ಬೇರೆ ನೀನು. ಅಬ್ಬಾ, ಹೆಸರೇನಿಟ್ಟಿದೆ ಯಾವಾಗಲಿ? ಧನ್ವಿ ಅಂತ ಇಟ್ಟಿದ್ದೀವಿ. ಧನ್ವಿ? ಧನಸ್ಸು ರಾಶಿ ಧನ್ವಿ. ಯಾರ್ದಿದು, ನಿಮ್ಮದೇ ಸೆಲೆಕ್ಟಾ ಪುರೋಹಿತರದ? ಪುರೋಹಿತರು ಕೊಟ್ಟಿದ್ರು ಗುರುಜಿ. ಏನು ಹೆಸರು, ಏನು ಅಕ್ಷರ ಅಂತ ಕೊಟ್ಟಿದ್ರು? ದಾಯಿಂದ ಕೊಟ್ಟಿದ್ರು. ಹಾಂ, ಅದಕ್ಕೆ ನೀವು ಧನ್ವಿ ಮಾಡಿಬಿಡ್ರಿ. ಧನ್ವಿ ಅಂತ ಇಟ್ಟಿದ್ವಿ. ಅಲ್ಲಮ್ಮ, ಈಗ ಇದನ್ನು ಈ ಧನ್ವಿ ಅಂದರೆ ಹುಡುಗನ ಹುಡುಗಿನ? ನಪಂಸಕದ ಹೆಸರಿಟ್ಟವ್ರೆ, ಹೆಸರೇ ನಪಂಸಕ ಹೆಸರು. ಈಗ ಧನ್ವಿ ಅಂದರೆ ಏನು ಅರ್ಥ? ಅದು ಏನು ಹುಡುಗನ ಹುಡುಗಿನ? ಇಷ್ಟು ಪ್ರಜ್ಞೆ ಇಲ್ವಲ್ಲಮ್ಮ. ಅಮ್ಮ ನೀನು ಹೇಳ್ತೀಯ ತಾಯಿ, ಏನು ಅರ್ಥ ಇದು? ಪುರುಷ ಸ್ತ್ರೀ ವ್ಯತ್ಯಾಸ ಇಲ್ವಾ? ನಪಂಸಕ ಹೆಸರಿಟ್ಟಿದ್ರಲ್ಲಮ್ಮ, ಯಾವ ಪುರುಷಾರ್ಥಕ್ಕಮ್ಮ ನಿಮ್ಗಳ ಜೀವನ? ಅಲ್ಲ, ಏನು ಅರ್ಥ ಇದೆ ಅಂತ ಮಕ್ಕಳಿಗೆಲ್ಲ ಹೆಸರಿಡ್ತೀರಾ ಹಿಂಗೆ ಧನ್ವಿ ಅಂತೆ? ಏನು ಧನ್ವಿ ಅಂದ್ರೆ ಅರ್ಥ ಏನು ಗೊತ್ತಿದೆಯಾ? ಒಂದು ಮಗುವಿಗೆ ಹೆಸರಿಡಬೇಕಾದ್ರೆ ಅದರದೇ ಆದ ಒಂದು ಸಿದ್ಧಾಂತಗಳಿದೆ. ಆ ಸಿದ್ಧಾಂತ ಕೆಟ್ಟಾಗ ಆ ಮಗು ಕರ್ಮ ಸಿದ್ಧಾಂತಕ್ಕೆ ಹೋಗುತ್ತೆ. ಮಗು ಹೆಸರಿಡೋದು ಸುಲಭ ಅಲ್ಲ. ನನ್ನ ಹತ್ರ ಬಂದು ಹೆಸರು ಕೇಳಿದ್ರೆ 6 ತಿಂಗಳು ಕಾಯಬೇಕು. ಹಾಂ, ಹೆಸರು ಯಾವ್ದು ಇಡೋಕ್ಕೆ ಅಂತ ಕೇಳೋಕ್ಕೆ ಒಂದು 80,000 ಕೊಡಬೇಕು, ಫೀಸ್ ಕಟ್ಟಬೇಕು. ಏನು ಪಂಚಾಂಗ ತೆಗೆದು 10 ರೂಪಾಯಿ ಇಸ್ಕೊಂಡು ಟಕ್ಕಂತಲ್ಲೇ ಬರ್ಕೊಟ್ಬಿಡೋದು. ಆಸ್ಪತ್ರೆ ಚೀಟಿ ಬರೀತಾರಲ್ಲ, ಅದೆಲ್ಲ ಆಗಲ್ಲ ರೀ, ತುಂಬ ಕಷ್ಟ ಇದೆ. ಒಂದು ಮಗುವಿನ ಹೆಸರಿಡೋದು ಅಷ್ಟು ಸುಲಭ ಅಲ್ಲ. ಜೀವನ ಎಲ್ಲ ಇರೋದು ಆ ಹೆಸರಲ್ಲೇ ಇರುತ್ತೆ ಅಂತ ಗೊತ್ತಿಲ್ಲ. ಈಗ ನಿನಗೆ ವಿಷಯ ಇಷ್ಟೇ, ನಿದ್ದೆ ಬರಲ್ಲ, ನಿದ್ದೆ ಸರಿ ಮಾಡಿಕೊಂಡ್ರೆ ನಿನಗೆ ಯಾವುದೇ ರೋಗಗಳು ಇಲ್ಲ. ಈಗ ಕಾಯಿಲೆ, ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಉತ್ಪತ್ತಿಯಾಗುವ ಸಂದೇಶ ನಿನಗೆ ಸಿಗ್ತಾ ಇದೆ. ಇನ್ನು ಮುಂದೆ ರಕ್ತಕ್ಕೆ ಸಂಬಂಧಪಟ್ಟಂಥದ್ದು, ಹಾರ್ಟ್ಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು, ಇನ್ ಕೇಸ್ ಕೇಸು ಅಂದರೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಆದಾಗ ಹಾಸ್ಪಿಟಲ್ ಮಲ್ಕೊಂಡಾಗ ಆಗೋದು ಬೇಡ. ನೀನು ಹೀಗೆ ಹೋದರೆ ಹಾರ್ಟ್ ಅಟ್ಯಾಕ್ ಆಗೋದಂತೂ ಅನುಮಾನ ಇಲ್ಲದ ರೀತಿಯಲ್ಲಿ ಅನುಭವಿಸ್ಬೇಡ ತಾಯಿ. ಅದು ಹಾರ್ಟ್ ಅಟ್ಯಾಕ್ ಆಗೋದು ಬೇಡ. ಯಾಕೆ? ನೀನು ನಿದ್ದೆ ಬರ್ಸ್ಕೋಬೇಕಾ ಬೇಡವಾ? ಯಾವಾಗ ಬರ್ಸ್ಕೋತೀಯ ನೋಡೋಣ, ತೀರ್ಮಾನ ಮಾಡು. ಕಾರಣ ಏನಂದರೆ, ನಿನ್ನ ಗಂಡ ನೀನು ಕೂತ್ಕೊಂಡು ಫಸ್ಟು ನಿನ್ನ ಮಗು ನಕ್ಷತ್ರ ಏನು ಅಂತ ಫಸ್ಟ್ ತಿಳ್ಕೊಂಡ್ರೆ, ನಿನ್ನ ಮಗುವಿನ ನಕ್ಷತ್ರದಿಂದ ತಾಯಿಗೆ ಎಷ್ಟು ಪರ್ಸೆಂಟೇಜ್ ಪ್ಲಸ್ ಇದೆ, ತಂದೆಗೆ ಎಷ್ಟು ಪರ್ಸೆಂಟೇಜ್ ಪ್ಲಸ್ ಇದೆ, ಮಗುವಿಗೆ ಎಷ್ಟು ಪರ್ಸೆಂಟೇಜ್ ಪ್ಲಸ್ ಇದೆ, ನಿಮ್ಮಿಬ್ಬರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ಮಗು ಎಷ್ಟು ಡಿವೈಡ್ ಮಾಡ್ಕೊಂಡಿದೆ, ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಮಗು ಬಂದಿದೆ, ಇದೆಲ್ಲವನ್ನು ತಿಳ್ಕೋಬೇಕು ಅಂದರೆ ಬನ್ನಿ ಮುಂದೆ ಹೇಳ್ತೀನಿ. ನಿಮ್ಮ ಮಗು ನಿಮಗೆ ಗೊತ್ತಿಲ್ಲ, ನಿಮ್ಮ ಮಗು ದೇಹದ ಪ್ರತಿ ಭಾಗಗಳನ್ನ ನಾನು ತೋರಿಸ್ಕೊಡ್ತೀನಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಈ ಸತ್ಯ ಹೇಳೋಕ್ಕೆ ಯಾವನ ಕೈಲೂ ಆಗಿಲ್ಲ. ಈ ಸತ್ಯ ತಿಳ್ಕೊತಾಯಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಮತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಪದ್ಮಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಾ. ನಮಸ್ಕಾರ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ ಮಾ. ಸ್ವಾತಿ ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿಮ್ಮ, ಯಾರು ಸ್ವಾತಿ ನಕ್ಷತ್ರ? ನಂದೇ ಗುರುಜಿ. ಎಷ್ಟು ವಯಸ್ಸಮ್ಮ? 42 ಗುರುಜಿ. ಏನಾಗಬೇಕಿತ್ತಮ್ಮ? ಆರೋಗ್ಯ ಸಮಸ್ಯೆ ಗುರುಜಿ. ಯಾವಾಗ ಗೊತ್ತಾಯ್ತು? ಯಾವಾಗ ಗೊತ್ತಾಯ್ತು ನಿಮಗೆ ಆರೋಗ್ಯ? ತುಂಬಾ ದಿವಸದಿಂದ ಹೇಳ್ತೆ ಗುರುಜಿ. ಸರಿ, ತಿಳ್ಕೊಬೇಕಲ್ವಾ ಯಾಕೆ ಆರೋಗ್ಯ ಕೆಡ ತಿಳ್ಕೊಬೇಕಲ್ವಾ? ಹಾಸ್ಪಿಟಲ್ ಹೋದ್ರೆ ಗುರುಜಿ ಬ್ಲಡ್ ಕಡಿಮೆ ಐತೆ, ಬ್ಲಡ್ ಹಾಕಿದ್ರು. ಅವಾಗ ಸಮಸ್ಯೆನೆ ಗುರುಜಿ. ಒಂದ್ ದಿವಸ ಚೆನ್ನಾಗಿರುತ್ತೆ, ಒಂದ್ ದಿವಸ ಚೆನ್ನಾಗಿ. ಓಕೆ, ಬ್ಲಡ್ ಕಮ್ಮಿ ಇದೆ ಅಂದಮೇಲೆ ಏನ್ ಮಾಡಿದ್ರಿ ನೀವು? ಏನ್ ಆಲ್ಟ್ರೇಷನ್ ಮಾಡ್ಕೊಂಡ್ರಿ? ಬ್ಲಡ್ ಹಾಕ್ಸ್ಕೊಂಡ್ರಿ ಗುರುಜಿ. ಎಷ್ಟು ಸಲ ಹಾಕ್ಸ್ಕೊತೀರಾ? ನಿಮ್ಮಲ್ಲೇ ಉತ್ಪತ್ತಿ, ಒಂದ್ ನಿಮಿಷ, ನಿಮ್ಮಲ್ಲೇ ಉತ್ಪತ್ತಿ ಆಗ್ಬೇಕಾ, ಇನ್ನೊಬ್ಬರಿಂದ ಇಸ್ಕೋಬೇಕಾ? ಇಲ್ಲ ಗುರುಜಿ, ನಮ್ಮಲ್ಲೇ ಉತ್ಪತ್ತಿ ಆಗ್ಬೇಕು. ಅದನ್ನ ತಿಳ್ಕೊಬೇಕು ನೀವು. ಬ್ಲಡ್ ಹಾಕ್ಸ್ಕೊಂಡಿ ಅಂದ್ರೆ ಜೀವನ ಎಲ್ಲ ಬರೀ ಹಾಕ್ಸ್ಕೊತಾನೆ ರೀ. ಈಗಲೂ ಭಾರಿ ಚಂದ ಹೆಲ್ತಿ ಆಗಿರ್ತಾರೆ, ಆ ಬ್ಲಡ್ ತಗೊಂಡು ಅಷ್ಟೇ ಕತೆ. ಅಮ್ಮ, ಒಂದು ತಿಳ್ಕೊಳ್ಳಿ, ಏನು ಓದಿದ್ದೀರಾ ನೀವು? SLC ಗುರುಜಿ. ಓಕೆ, ಊಟ ಮಾಡುವಾಗ ಟಿ ವಿ ನೋಡೋದಾ, ಮೊಬೈಲ್ ನೋಡೋದಾ, ಮಾತಾಡೋದಾ? ಮೂರಲ್ಲಿ ಯಾವುದಮ್ಮ ನಿಮ್ಮದು?
ಊಟ ಮಾಡ್ಬೇಕು ಗುರು. ಊಟ ಮಾಡುವಾಗ ಮಾತಾಡ್ತೀಯ ಅಮ್ಮ, ಅಭ್ಯಾಸ ಇದೆಯಾ ಅಥವಾ ಮೊಬೈಲ್ ನೋಡ್ತೀಯಾ, ಟಿ ವಿ ನೋಡ್ತೀಯಾ, ಯೋಚನೆ ಮಾಡ್ತೀಯಾ, ಯಾವ್ದು ಮಾಡ್ತೀಯಾ ಊಟ ಮಾಡುವಾಗ? ಯಾವ್ದು ಮಾಡಲ್ಲ ಗುರುಜಿ. ಸರಿ, ಅಗಿತಕ್ಕಂಥದ್ದು ಕರೆಕ್ಟಾಗಿದೆ, ನಾನು ಊಟ ಚೆನ್ನಾಗಿ ಅಗಿತೀನಿ ಅಂತ ಗೊತ್ತಾಗಿದೆಯಾ ನಿಂಗೆ? ಇಲ್ಲ ಗುರುಜಿ, ಅನ್ನೋದು ಸಮಸ್ಯೆ ಇದೆ, ಹಾಗೆ ನೋಡ್ದ, ಮೋಟ್ರೆ ಸೌದೋಗಿದೆ, ಅಲ್ಲಿನ ಸಮಸ್ಯೆ ಅಗಿಯೋಕ್ಕಾಗಲ್ಲ. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಪೇಚ್ ಮಾಡಿ ಒಳಗೆ ನಿಂತ್ಕೊಂಡ್ಬಿಡೋದು, ರಕ್ತ ಉತ್ಪತ್ತಿ ಆಗತ್ತೆ. ಅಮ್ಮ ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ನೋಡಿ, ನಾವು ಡಾಕ್ಟ್ರ್ ಓದದೇ ಇದ್ರು ಹೆಂಗೆ ಹೇಳ್ತೀವಿ, ಕೂತ್ ಜಾಗದಲ್ಲೇ ತಿನ್ನೋದ್ರಲ್ಲಿ ರಕ್ತ ಉತ್ಪತ್ತಿ ಮಾಡ್ಕೊಳ್ಳೋದೇ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಊಟ ತಿನ್ನೋದ್ರಲ್ಲಿ ರಕ್ತ ಉತ್ಪತ್ತಿ ಆಗತ್ತೆ, ಇಲ್ಲ ನಾವೇನು ಡ್ರಿಪ್ಸ್ ಹಾಕ್ಸ್ಕೊಳ್ಳೋದು, ಇಲ್ಲ ರಕ್ತ ಹಾಕ್ಸ್ಕೊಳ್ಳೋದು, ಇದೇ ನಮ್ಮ ಜೀವನ ಇಲ್ಲ, ಬರೀ ಪ್ಯಾಚು. ಹೌದು. ನಮ್ಮ ದೇಹಕ್ಕೂ ನಮ್ಮ ಆಹಾರಕ್ಕೂ ನಿಕಟವಾದ ಸಂಬಂಧ ಇದೆ ಅಂತ ಎಷ್ಟು ವರ್ಷ ಬೇಕೋ ನನಗೆ ಗೊತ್ತಿಲ್ಲ ನಮ್ಮ ದೇಶ ತಿಳ್ಕೊಳ್ಳೋದು. ನಾವು ತಿನ್ನುವ ಆಹಾರಕ್ಕೂ ನಮ್ಮ ದೇಹಕ್ಕೂ ನಮ್ಮ ಆಯಸ್ಸಿಗೂ ನಿಕಟವಾದ ಸಂಬಂಧ ಇದೆ. ಅದೃಷ್ಟ ಇರೋದು ನಾವು ತಿನ್ನೋ ಊಟದಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಊಟದ ಬಗ್ಗೆ ಗೊತ್ತಿಲ್ಲ ಅಂದರೆ ಅದೇ ಕರ್ಮ, ಅದೇ ದೋಷ, ಅದೇ ಶಾಪ. ಈಗ ಶಾಸ್ತ್ರದೊಳಗೆ 3 ಕಾನ್ಸೆಪ್ಟ್ ಸಿಕ್ಕಿರೋದು. ಯಾವುದೋ ದೋಷ ಅಂತಾರೆ, ಯಾವುದೋ ದೋಷ, ಅದು ಯಾವುದೋ ಒಂದು ಆಗಿರ್ತದೆ ಅಂತ ಸುಳ್ಳಲ್ಲೇ ಬದುಕ್ತಾ ಇದ್ದೀವಿ ನಾವು. ಪ್ರತಿಯೊಂದು ಕೂಡ ನೀವು ಸೇವಿಸುವ ಆಹಾರದ ಮೂಲಕವೇ ನಿಮಗೆ ಆರೋಗ್ಯ ಅಂತಕ್ಕಂಥ ವಿಚಾರ ಹೋಗಿ ಅನಾರೋಗ್ಯ ಪ್ರಾಪ್ತಿಯಾಗತ್ತೆ. ಈಗ ನೀವು ಯೋಚನೆ ಮಾಡೋದನ್ನು ಬಿಟ್ಟು ಈಗ ಊಟ ತಿನ್ನುವ ಕ್ರಮವನ್ನು ತಿಳ್ಕೊಳ್ತೀರಾ? ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ, ಏನೂ ಆಗಿಲ್ಲ. ಹೊಟ್ಟೆ ಕೆಟ್ಟಿದೆ. ಸ್ವಾತಿ ನಕ್ಷತ್ರಕ್ಕೆ ಉತ್ತರ ಯಾವುದು ಅಂದರೆ ಹೊಟ್ಟೆ ಕೆಟ್ಟಿದೆ, ಮೆಡಿಷನ್ ಕ್ರಿಯೇಟ್ ಆಗ್ತಾ ಇಲ್ಲ. ಇದಕ್ಕೆ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮೆಡಿಷನ್ ತೊಗೊಳ್ಳೋದು ಆಮೇಲೆ. ನೀವು ಮೆಡಿಷನ್ ನಿಮ್ಮಲ್ಲೇ ಉತ್ಪತ್ತಿ ಮಾಡ್ಕೊಳ್ಳೋದು ಬೇಕು ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪದ್ಮ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ದುರ್ಮರಣ ಮತ್ತು ನಿದ್ರೆ ಎರಡರ ಬಗ್ಗೆ ತಿಳಿಸ್ಕೊಡ್ತಿದ್ರಿ, ಮುಂದುವರಿಸಿ. ಈಗ ಅದನ್ನೇ ಈಗ ಮಾತಾಡ್ತಾ ಇರೋದು ಇದೆ ತಾನೆ. ಹೌದು. ಏನು ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ ಅಂದರೆ ದುರ್ಮರಣನೇ. ಅಯ್ಯೋ ಪಾಪ, ಜಾಸ್ತಿ ಏನೋ ಆಯ್ತಂತೆ, BP ಜಾಸ್ತಿ ಆಯ್ತಂತೆ, ಶುಗರ್ ಜಾಸ್ತಿ ಆಯ್ತಂತೆ, ಆಯಿತಾ, ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಸೊ ಏನೋ ಒಂದು ಕಾರಣ ಕೊಟ್ಟು ಆ ಸಾವಿಗೊಂದು ಬೋರ್ಡ್ ಹಾಕ್ತೀವಿ ನಾವು. ನಿಜ, ಹೌದು. ಹೌದಾ? ಅಯ್ಯೋ ನಮ್ಮ ಅಮ್ಮ ಹಿಂಗಾದ್ರು, ಅಯ್ಯೋ ನನ್ನ ಹೆಂಡತಿ ಹಿಂಗಾದ್ರು. ಇವತ್ತಿಂದೇನಮ್ಮ ಈ ಸ್ಟೋರಿ? ಇಲ್ಲ, ಎಷ್ಟೋ ಕೋಟಿ ಜನ್ಮಗಳು ಅಂತ ನಾನು ಹೆಸರಿಡ್ತೀನಿ ಅದಕ್ಕೆ. ಎಷ್ಟೋ ಕೋಟಿ ಜನ್ಮಗಳಿಂದ ಬಂದಿರುವ ನಾವು, ಜನ್ಮಗಳನ್ನು ಎತ್ತಿ ಬಂದಿರುವ ನಾವು, ನೀಚ ಜನ್ಮಕ್ಕೆ ಹೋಗುತ್ತಿರುವ ನಾವು. ಯಾಕೆ ನೀಚ ಜನ್ಮ? ಸತ್ತ ಮೇಲೆ, ಇಲ್ಲಿವರೆಗೂ ಮಾತಾಡಿದ್ದು ಸಾಯಕ್ಕೆ ಮುಂಚೆ. ಈಗ ನಾವು ಸತ್ತ ಮೇಲೆ ಆಗ್ತಾ ಇರ್ತಕ್ಕಂತಹ ದುರ್ವಿಧಿಗಳು, ಸತ್ತ ಮೇಲೆ ಶ್ರಾದ್ದ ಕ್ರಿಯೆಗಳನ್ನು ತಿಳಿಯದೇ ಮಾಡುತ್ತಿರುವ ನಾವುಗಳಿಗೆ ಅದು ದುರ್ವಿಧಿ. ಮನುಷ್ಯ ಇದ್ದಾಗಲೂ ಸರಿಯಾಗಿ ತಿಳ್ಕೊಂಡು ಊಟ ಮಾಡಲಿಲ್ಲ, ಸತ್ತ ಮೇಲೂ ಅವನಿಗೆ ಊಟ ಹಾಕಲಿಲ್ಲ ಸಂಬಂಧಿಕರು. ಈಗ ಎರಡೂ ಊಟನೇ, ಹೌದು ಅಲ್ವಾ? ಪಿಂಡ ಕಟ್ಟುವಾಗ ಅನ್ನದಲ್ಲೇ ಮುದ್ದೆ ಕಟ್ಟೋದು. ಈಗ ಪಾಪ 2,000, 500, 1,500ಕ್ಕೆ ಪಿಂಡ ಕಟ್ಟಿಸೋವಂಥ ಶ್ರಾದ್ದ ಮಾಡೋಕ್ಕೆ ಹೋದಾಗ ಪೌಡ್ರಲ್ಲಿ ಉಂಡೆ ಕಟ್ಟಿ ಅಲ್ಲೆಲ್ಲೋ ಕುಂತ್ಕೊಂಡು ಹಿಂದ್ಗಡೆ ಸ್ನಾನ ಮಾಡಿ ಎಷ್ಟು ದಿನ ಆಗಿರ್ತದೋ ಡಬ್ಬದಲ್ಲಿ ನೀರು ಕಲಿಸ್ಕೊಂಡು ಉಂಡೆಯಲ್ಲಿ ಉಂಡೆ ಮಾಡಿ, ಪೌಡ್ರಲ್ಲಿ ಉಂಡೆ ಮಾಡಿ ಹಾಕಿದ್ದು ಪಿಂಡನ. ಯಾಕೆ 2,000, 1,500, 3,000, 5,000 ಶ್ರಾದ್ದ, ಇದೆಲ್ಲ ಉಂಡೆನೇ ಗಟ್ಟಿ. ಆದರೆ ಯಾವುದ್ರಲ್ಲಿ ಪಿಂಡ ಹಾಕಬೇಕು, ಯಾವ ಪಿಂಡ ಸರಿ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅವ್ರನ್ನೇ ಕೇಳಬೇಕು. ಯಾಕೆಂದರೆ ನೀವು ಕೊಡೋ ದುಡ್ಡು ನಾವು ಮಾಡಿಸೋದೇ ಅಷ್ಟು. ಹೌದಲ್ಲ? ನೀವು ದುಡ್ಡು ಹೆಂಗೆ ಕೊಡ್ತೀರಾ ಹಂಗೆ ಉಂಡೆ ಕಟ್ತಾರೆ. ನೀವು ದುಡ್ಡು ಚೆನ್ನಾಗಿ ಕೊಡ್ತೀರಾ, ಉಂಡೆ ಚೆನ್ನಾಗಿ ಕಟ್ತಾರೆ. ನೀವು ದುಡ್ಡು ಕಮ್ಮಿ ಕಟ್ತೀರಾ, ಉಂಡೆ ಚೆನ್ನಾಗಿ ಕಟ್ಟಲ್ಲ. ಈ ಉಂಡೆಲೇ ನಿಮ್ಮ ಹಣೆ ಬರ ಇರೋದು, ನಿಮ್ಮ ವಂಶದ ಕಥೆ ಇರೋದು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸ್ವಾಮಿ ಹೋಯ್ತೀವಿ ಸ್ವಾಮಿ, ಮಾಡಿಸ್ತೀವಿ ಸ್ವಾಮಿ, ಪ್ರತಿ ವರ್ಷ ಮಾಡಿಸ್ತೀವಿ ಸ್ವಾಮಿ, ಹೇಳಿ 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 ಏನೂ ಆಗಿಲ್ಲ. ಉಂಡೆ ಕಟ್ಟೋದ್ರಲ್ಲೇ ನಿಮ್ಮ ಕುಟುಂಬದ ಹಣೆ ಬರ ಇದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನೀವು ತಿನ್ನುವ ಊಟದಲ್ಲೂ ಉಂಡೆ ಕಟ್ಟೋದೇ ತಪ್ಪಾಗಿರೋದು, ಇದು ತಿಳ್ಕೊಬೇಕು. ಇವರು ಜೀವ ಸಹಿತ ಇದ್ದಾಗ ತಿನ್ನೋ ಉಂಡೆ, ಅನ್ನ ಉಂಡೆ ಕಟ್ಕೋತಾರಲ್ಲಮ್ಮ, ಎಷ್ಟೋ ಜನಕ್ಕೆ ದುರಭ್ಯಾಸ, ಅದನ್ನು ಉಂಡೆ ಕಟ್ಕೊಂಡು ನುಂಗೋದು ಬಳಕ್ಕಂತ. ಇದು ಜೀವನ ಪರ್ಯಂತ ಆರೋಗ್ಯ ಚೆನ್ನಾಗಿರಲ್ಲ. ಸತ್ತ ಮೇಲೆ ಅವ್ರಿಗೆ ಪಿಂಡ ಹಾಕಕ್ಕೆ ಹೋದರೆ ಆ ಪಿಂಡನೂ ಕೂಡ ಅನ್ನದಲ್ಲಿ ಕಟ್ಟಿರಲ್ಲ. ಯಾಕೆ? ಅಲ್ಲಿ ದುಡ್ಡಿಲ್ಲ. ಸೊ ಮನುಷ್ಯ ಬದುಕಿದ್ದಾಗಲೂ ಸರಿ ಮಾಡಲಿಲ್ಲ, ತಿನ್ನಲಿಲ್ಲ, ಸತ್ತ ಮೇಲೂ ಪಿಂಡ ಹಾಕೋಕ್ಕೆ ನಮಗೆ ಗೊತ್ತಿಲ್ಲ. ಅಂದರೆ ನಮ್ಮ ಹತ್ರ ಹಣ ಇಲ್ಲ, ಅದಕ್ಕೆ ನಾವು ಜೀವನದಲ್ಲಿ ಯಾವಾಗಲೂ ನೆಮ್ಮದಿಯಾಗಿರೋಕ್ಕಾಗಿಲ್ಲ ಅಂತಕ್ಕಂಥ ಸತ್ಯ ನೀವು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ತೀರಿ ಅಂತ ನಾನು ಭಾವನೆಯಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಶ್ರಾದ್ದ ಕ್ರಿಯೆಗಳು ಅನ್ನೋದು ಒಂದು ಭಾಗ ಆದರೆ, ನೀವು ಮಾಡುತ್ತಿರ್ತಕ್ಕಂತಹ ಊಟ ಎಷ್ಟು ಮಟ್ಟಕ್ಕೆ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಜೀವಾಣುಗಳು, ಜೀವಕೋಶಗಳು ಯಾವುದಾದ್ರು ತಿಳ್ಕೊಳ್ಳಿ.
ಆದರೆ ನೀವು ಮಾಡುತ್ತಿರೋ ಊಟದಿಂದ ಉತ್ಪತ್ತಿ ಆಗ್ತಾ ಇರೋದು ಜೀವ ಅಲ್ಲ, ಅದು ಬ್ಯಾಕ್ಟೀರಿಯಾಸ್, ನಮಗೆ ಬೇಡದೇ ಇರತಕ್ಕಂತಹ ಸೂಕ್ಷ್ಮವಾಗಿರ್ತಕ್ಕಂಥ ಹುಳುಗಳನ್ನು ಉತ್ಪತ್ತಿ ಮಾಡಿಕೊಂಡು ಅನುಭವಿಸ್ತಾ ಇದ್ದೀವಿ ಅನ್ನೋ ಸತ್ಯ ತಿಳ್ಕೊಳ್ಳೋಕ್ಕೆ ಯೋಚನೆ ಮಾಡಬೇಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.